ಓಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ಚೈವ ತತೋ ಜಯಮುದೀರಯೇತ್. ಓಂ ಶಾಂತಿ ಶಾಂತಿ ಶಾಂತಿ. ನಾವು ಮಹಾಭಾರತದ ಆದಿಪರ್ವದಲ್ಲಿ 92ನೇ ಅಧ್ಯಾಯದ ಬಗ್ಗೆ ನಾವು ವಿಚಾರ ಮಾಡ್ತಿದ್ವಿ. ಇಲ್ಲಿ ಅಷ್ಟಕನು ಯಯಾತಿಯನ್ನು ಜ್ಞಾನಿಗಳು ಮತ್ತು ಯೋಗಿಗಳ ಮಧ್ಯದಲ್ಲಿ ಯಾರು ಫಸ್ಟು ಮೋಕ್ಷವನ್ನು ಹೊಂದುತ್ತಾರೆ ಅನ್ನೋ ಪ್ರಶ್ನೆಗೆ ಉತ್ತರ ಸ್ಪಷ್ಟವಾಗಿ ಕೊಡ್ತಾನೆ. ಅದೇ ವಿಷಯದಲ್ಲಿ ಈಗ ಸ್ವಲ್ಪ ಅದ್ರ ಬಗ್ಗೆ ವಿಚಾರ ಮಾಡ್ತಾ, ಮತ್ತು ಧರ್ಮ ಈ ಮೋಕ್ಷ ಪುರುಷಾರ್ಥಕ್ಕೆ ಪ್ರಯತ್ನ ಮಾಡದೇ ಇರೋರು, ಸ್ವರ್ಗಾದಿಗಳಿಗೆ ಇಚ್ಛೆ ಪಟ್ಟವರು, ಈ ಲೋಕದಲ್ಲಿ ಸಂಪತ್ತು ಧನ ಅನ್ನು ಬೆಳೆಸ್ಕೋಬೇಕು ಅಂದ್ಕೊಂಡವರು, ಅವ್ರು ಮಾಡೋ ಕರ್ಮಗಳಲ್ಲಿ ಹೆಂಗೆ ದೋಷ ಇರುತ್ತೆ ಅನ್ನೋದು ಕೂಡ ಈಗ ಸ್ಪಷ್ಟವಾಗಿ ಹೇಳ್ತಾ ಹೋಗ್ತಾರೆ. ರಾಜಸತ್ತ ಮನೆ ಮೇಲೆ ಹೇಳಿದ್ದು ಜ್ಞಾನಿಗಳು ಮತ್ತು ಯೋಗಿಗಳ ವಿಷಯವಾಯಿತು. ಜ್ಞಾನಿಗಳಾಗಲು ಅಥವಾ ಯೋಗಿಗಳಾಗಲು ಎಲ್ಲರೂ ಸಮರ್ಥರಾಗಿರುವುದಿಲ್ಲ. ಅಂದರೆ ಪರೋಕ್ಷ ಜ್ಞಾನವನ್ನು ಹೊಂದಿರೋರು, ಯೋಗಿಗಳು, ಇವರು ಅಭ್ಯಾಸ ಮಾಡೋ ಸ್ಥಿತಿಲಿರೋರು, ಅವರನ್ನು ಕೂಡ ಪರೋಕ್ಷ ಜ್ಞಾನಿಯನ್ನು ಕೂಡ ಜ್ಞಾನಿ ಅಂತಲೇ ಕರೀತಾರೆ. ಆ ಅಭ್ಯಾಸ ಮಾಡ್ತಾ ಇರೋನು ಕೂಡ ಜ್ಞಾನಿ ಅಂತಲೇ ಕರೀತಾರೆ. ಡಾಕ್ಟ್ರ್ ಮೆಡಿಸಿನ್ ಓದ್ತಾ ಇರೋನು ಕೂಡ ಡಾಕ್ಟ್ರ್ ಅಂತ ಕರೀತಾರೆ. ಸ್ಟೂಡೆಂಟನ್ನು ಕೂಡ ಡಾಕ್ಟ್ರ್ ಅಂತ ಕೂಡ ಕರೀತಾರೆ, ಗೌಣ ಪ್ರಯೋಗ. ಆ ಥರ ಪ್ರಯತ್ನ ಮಾಡೋರಲ್ಲಿ ಎಲ್ಲರೂ ಆ ಮೋಕ್ಷ ಪದವಿಯನ್ನು ಹೊಂದೋದಕ್ಕೆ ಸಮರ್ಥರಾಗಿರೋದಿಲ್ಲ. ಆದರೂ ಕೂಡ ಅವರು ಸಮರ್ಥರಾಗಲಿಲ್ಲ ಅಂದ್ರೆ ಕೂಡ ಅವರಿಂದ ಪಾಪಕರ್ಮಗಳಾಗ್ತಾ ಇರೋದಿಲ್ಲ. ಪರೋಕ್ಷ ಜ್ಞಾನದಿಂದ ಆಗಲಿ, ಯಮನಿಯಮಗಳ ಅಭ್ಯಾಸ ಮಾಡೋರಾಗಲಿ, ಅವರು ಶಾಸ್ತ್ರ ನಿಷಿದ್ಧ ಕರ್ಮಗಳು ಮಾಡೋದಿಲ್ಲ. ಅದಕ್ಕೆ ಅವರು ಪಾಪ ಬೀರುಗಳಾಗಿ ಪಾಪ ಕರ್ಮಗಳಾವುದನ್ನು ಮಾಡದೆ ವೇದ ವಿಹಿತವಾದ ಕರ್ಮಗಳನ್ನು ಮಾಡುತ್ತಿರುವವರು ಧರ್ಮಿಗಳೆನಿಸಿಕೊಳ್ಳುತ್ತಾರೆ. ಅವರು ಮೋಕ್ಷವನ್ನು ಹೊಂದಲಿಲ್ಲ ಅಂದರೂ ಕೂಡ ಆ ಮಾರ್ಗದಲ್ಲಿ ಪ್ರಯತ್ನ ಮಾಡೋರು ಕೂಡ ತುಂಬ ಅವರು ಅಪ್ಡೇಟ್ ಆಗ್ತಾನೆ ಹೋಗ್ತಾ ಇರ್ತಾರೆ. ಅಂಥವರು ಸಹ ತಮ್ಮ ಜೀವನವನ್ನು ಸುಖದಿಂದಲೂ ತೃಪ್ತಿಯಿಂದಲೂ ನಡೆಸುತ್ತಿರುತ್ತಾರೆ. ಅದಕ್ಕೆ ಪ್ರಯತ್ನ ಮಾಡೋ ಅಭ್ಯಾಸ ಬಂದರೆ ಸಾಕು. ಸ್ವಲ್ಪ ಲೇಟ್ ಆದರೆ ಈ ಜನ್ಮ ಮಿಸ್ ಆದರೂ ಕೂಡ ಮತ್ತೆ ಬರೋ ಜನ್ಮದಲ್ಲಿ ತಪ್ಪದಿರ ಅದೇ ಟ್ರ್ಯಾಕನ್ನು ಇಟ್ಕೊಂಡು ಅವನು ಮೋಕ್ಷವನ್ನು ಹೊಂದಿಬಿಡ್ತಾನೆ. ಮತ್ತು ಅನೇಕ ವಿಧವಾದ ಪ್ರಾಪಂಚಿಕ ಕಾಮನೆಗಳ ಪ್ರಾಪ್ತಿಗಾಗಿಯೂ ಮತ್ತು ಇತರರ ಮೇಲಿನ ಅಸೂಯೆಯಿಂದಲೂ ಯಜ್ಞಯಾಗಾದಿಗಳನ್ನು ಮಾಡುವುದು ಉಂಟು ಮಿಕ್ಕಿದವರು. ಇಂತಹ ಕಾಮ್ಯವಾದ ಮತ್ತು ಪರಹಿಂಸಕವಾದ ಯಜ್ಞಗಳಲ್ಲಿ ಮಾಡುವ ಪಶುಹನನವು ಕ್ರೂರವಾದುದೆಂದು ನಿರ್ದಯದಿಂದ ಕೂಡಿದ್ದೆಂದು ಭಾವಿಸಲ್ಪಡುತ್ತದೆ. ಪಶು ಹಿಂಸೆ ಯಾವತ್ತೂ ಮಾಡಬಾರ್ದು. ದೇವರ ಹೆಸರಲ್ಲಿ ಬಲಿಗಳು ಕೊಡೋದು ಎಲ್ಲ ಮೂರ್ಖತ್ವ. ಅದು ಎಲ್ಲೂ ತಪ್ಪಿಸ್ಕೊಳಕ್ಕಾಗಲ್ಲ. ಮತ್ತು ಆ ಹುಲಿ ರೂಪದಲ್ಲಿ ಆ ಮೇಕೆ ಹುಟ್ಟುತ್ತೆ, ನೀನು ಜಿಂಕೆ ರೂಪದಲ್ಲಿ ಹುಡ್ತೀಯ. ಅದು ಕತ್ತಿಟ್ಕೊಂಡು ಆ ಜಿಂಕೆಯನ್ನು ಇವಾಗ ಏನಂತೀಯ, ಹೋದ ಜನದಲ್ಲಿ ನನ್ನ ಕತ್ತರಿಸ್ದಲ್ಲ ನೀನು, ಇವಾಗ ನೀನೇನಂತೀಯ ಅಂತ ಪ್ರಶ್ನೆ ಕೇಳುತ್ತಂತೆ. ಅಲ್ಲಿ ಮಾತಾ ಮಾಣಿಕೇಶ್ವರಮ್ಮರು ಹೇಳ್ತಾಯಿದ್ರು, ಮಗನೇ ನೀನು ಹೋದ ಜನ್ಮದಲ್ಲಿ ನನ್ನ ಕತ್ತರಿಸ್ದಲ್ಲ, ಈಗ ನೋಡಿ ನಿನ್ನ ಕತ್ತು ನನ್ನ ಬಾಯಲ್ಲಿದೆ, ಈಗೇನಂತೀಯ ನೀನು ಅಂತ ಅವಾಗ ಪ್ರಶ್ನೆ ಕೇಳುತ್ತಂತೆ ಆ ಹುಲಿ. ಆ ಥರ ಎಲ್ಲೂ ತಪ್ಪಿಸ್ಕೊಳಕ್ಕಾಗೋದಿಲ್ಲ ನಾವು ಕರ್ಮ ಸಿದ್ಧಾಂತ. ಇದನ್ನು ಸತ್ಯ ಅಥವಾ ರುಜು ಮಾರ್ಗವೆಂದು ಜ್ಞಾನಿಗಳು ಒಪ್ಪಲಾರರು. ಈ ಮಾರ್ಗನ ಜ್ಞಾನಿಗಳು ಒಪ್ಪೋದೇ ಇಲ್ಲ. ಪ್ರಾಪಂಚಿಕ ಸುಖ ಸಾಧನೆಗಾಗಿ ಇಂತಹ ಅಧರ್ಮವನ್ನು ಮಾಡುವವನನ್ನು ಅನರ್ಥ ಬುದ್ಧಿಯವನೆಂದು ಕರೆಯುತ್ತಾರೆ. ಜಿತೇಂದ್ರಿಯನಲ್ಲದ ಇವನು ಸಂಪಾದಿಸಿದ ಹಣವು ಪಾಪಭೂಯಿಷ್ಠವಾಗಿರುತ್ತದೆ. ಅವನು ಈ ಥರ ಹಿಂಸೆಯಿಂದ ಇನ್ನೊಬ್ಬರು ಪರಿಶ್ರಮವನ್ನು ಕಳ್ಳತನ ಮಾಡಿ ಹಿಂಸೆಯಿಂದ ಸಂಪಾದನೆ ಮಾಡಿರೋಂಥ ರೊಕ್ಕ, ಆ ರೊಕ್ಕದಲ್ಲೂ ಕೂಡ ದೋಷ ಇರುತ್ತೆ. ಕೆಲವರು ಅದಕ್ಕೆ ಸಾಧು ಉತ್ತರ ಭಾರತದಲ್ಲಿ ಉತ್ತಮವಾದವರು ಪಾತ್ರತೆ ನೋಡ್ತಾರೆ. ಯಾರಂದರೆ ಅವ್ರು ಕೊಟ್ಟಿದ್ದೆಲ್ಲ ಗಿಫ್ಟ್ ರಿಸೀವ್ ಮಾಡೋದಿಲ್ಲ. ಅವ್ರು ಯಾವ ಥರ ಸಂಪಾದನೆ ಮಾಡಿದ್ದಾರೆ ಅಂತ ನೋಡ್ತಾರೆ. ಅವರು ಧರ್ಮಯುಕ್ತವಾಗಿ ಸಂಪಾದನೆ ಮಾಡಿದ್ದಾರೆ ಅಂದ್ರೇ ಅಂಥವ್ರು ರಿಸೀವ್ ಮಾಡ್ತಾರೆ. ಇಲ್ಲ ಅಂದರೆ ಅವರು ಮರ್ಡರ್ಗಳು ಮಾಡಿ ಅದು ಮಾಡಿ ಇದು ಮಾಡಿ ತಂದರೆ ಅಂಥವ್ರನ್ನ ರಿಜೆಕ್ಟ್ ಮಾಡಿಬಿಡ್ತಾರೆ. ಎಷ್ಟೋ ದೃಷ್ಟಾಂತಗಳಿದ್ದಾವೆ. ಆದ್ದರಿಂದ ಜ್ಞಾನಿಗಳ ಅಥವಾ ಯೋಗಿಗಳ ಮಾರ್ಗವು ಸರಳವಾಗಿಯೂ ದೋಷರಹಿತವಾಗಿಯೂ ರುಜುತ್ವದಿಂದ ಕೂಡಿದುದಾಗಿಯೂ
ಸಮಾಧಿ ಸ್ಥಿತಿಗೆ ಒಯ್ಯುವುದಾಗಿಯೂ ಇರುತ್ತದೆ. ಆದ್ದರಿಂದಲೇ ಈ ಮಾರ್ಗವು ಪರಮಶ್ರೇಷ್ಠವಾದದ್ದು, ಜ್ಞಾನಿಗಳದು ಯೋಗಿಗಳದು ತುಂಬ ಶ್ರೇಷ್ಠವಾದದ್ದು ಈ ಕರ್ಮಿಗಳಿಗಿಂತ ಅಂತ. ಮತ್ತು ಅಷ್ಟಕನು ಯಯಾತಿಯನ್ನು ಹಿಂದಿನಂತೆಯೇ ಪುನಃ ಪ್ರಶ್ನಿಸುತ್ತಾನೆ. ಮಹಾರಾಜ, ಯಾರು ನಿನ್ನನ್ನು ಆಹ್ವಾನಿಸಿದ್ದಾರೆ? ನಿನ್ನನ್ನು ಯಾರು ಇಲ್ಲಿಗೆ ಕಳುಹಿಸಿದ್ದಾರೆ? ನಿನ್ನನ್ನು ನೋಡಿದರೆ ಸಾಕ್ಷಾತ್ ದೇವಪುರುಷನಂತೆಯೇ ಕಾಣುತ್ತಿರುವೆ. ಯುವಕನಾಗಿರುವೆ, ದೇವಮಾಲೆಯನ್ನು ಧರಿಸಿರುವೆ, ಒಳ್ಳೆಯ ತೇಜಸ್ಸಿನಿಂದಲೂ ಕೂಡಿರುವೆ. ಸುದರ್ಶನೀಯನಾಗಿರುವ ನಿನ್ನನ್ನು ಪುನಃ ಪುನಃ ನೋಡುತ್ತಲೇ ಇರಬೇಕೆನ್ನಿಸುತ್ತದೆ. ನೀನು ಎಲ್ಲಿಂದ ಬಂದೆ? ಮುಂದೆ ಯಾವ ದಿಕ್ಕಿನೆಡೆಗೆ ಹೋಗಬೇಕೆಂದಿರುವೆ? ನಿನಗೆ ಭೂಮಿಯ ಮೇಲಿರಲು ಉತ್ತಮವಾದ ಸ್ಥಾನವು ಯಾವುದಾದರೂ ಇರುವುದೇ? ಇಷ್ಟೊಂದು ಪ್ರಶ್ನೆಗಳು ಒಂದೇ ಸತಿ ಇಷ್ಟು ಪ್ರಶ್ನೆ ಕೇಳಿಬಿಟ್ಟ. ಈಗ ಯಯಾತಿ ಅಂತಾನೆ, ಹಿಂದೆಯೇ ಹೇಳಿದಂತೆ ನಾನು ಅಹಂಕಾರ ಪಟ್ಟಿದ್ದರಿಂದ ನನ್ನ ಪುಣ್ಯವೆಲ್ಲವೂ ಕ್ಷೀಣವಾಗಿ ಹೋಯಿತು. ಪುಣ್ಯವು ಕ್ಷೀಣಿಸಿದೊಡನೆಯೇ ಭೌಮನರಕಕ್ಕೆ ದೂಡಲ್ಪಟ್ಟೆನು. ಭೌಮನರಕ ಅಂದರೆ ಈ ಭೂಲೋಕನೂ ಕೂಡ ನರಕನೇ ಅಂತಾರೆ. ಈ ನರಕಕ್ಕೆ ನಾನು ಮೇಲಿಂದ ಬಿದ್ದೆ. ನಾನು ನಿಶ್ಚಯವಾಗಿಯೂ ಮುಂದಿನ ಕ್ಷಣದಲ್ಲಿ ಭೂಮಿಗೆ ಬೀಳಿದ್ದೇನೆ. ಆದರೆ ಪುಣ್ಯಾತ್ಮರಾದ ನಿಮ್ಮಗಳೊಡನೆಯೇ ಸಂಭಾಷಣೆಯನ್ನು ಮಾಡುತ್ತಿರುವುದರಿಂದ ನಾನಿಲ್ಲಿಯೇ ನಿಲ್ಲಲು ಸಾಧ್ಯವಾಗಿದೆ. ಅಂದರೆ ಅಂಥವ್ರ ಸಂಘದಲ್ಲಿದ್ದಕ್ಕೆ ಅಲ್ಲೇ ನಿಲ್ಲೋದಕ್ಕೆ ಸಾಧ್ಯವಾಗಿದೆ. ಸಂಭಾಷಣೆಯು ಮುಗಿದೊಡನೆಯೇ ಕೆಳಕ್ಕೆ ಬಿಡುತ್ತೇನೆ. ಈಗಲೂ ಬ್ರಹ್ಮನ ಲೋಕಪಾಲರು ನನ್ನನ್ನು ಶೀಘ್ರವಾಗಿ ಕೆಳಗೆ ಬೀಳುವಂತೆ ಅವಸರ ಪಡಿಸುತ್ತಿದ್ದಾರೆ. ಇನ್ನೂ ಪುಣ್ಯ ಅವರು ಅಂಥ ಯೋಗಿಗಳ ಜೊತೆ ಮಾತಾಡ್ತಾ ಇದ್ದಿದ್ದಕ್ಕೆ ಇನ್ನೂ ಆ ಪುಣ್ಯ ಮೇಲೇ ಇಡ್ಸಿದ್ದು, ಕೆಳಗಡೆ ಬೀಳ್ತಾ ಇಲ್ಲ. ಆದರೆ ಮೇಲ್ಗಡೆಯಿಂದ ಫೋರ್ಸ್ ಮಾಡ್ತಾ ಇದ್ದಾರಂತೆ, ಹೇಳ್ತೀನಿ ಕೆಳಗಡೆ ತಳ್ಳಿಬಿಡಬೇಕು ಅಂದ್ಬಿಟ್ಟು. ಆದರೆ ನಾನು ಕೆಳಗೆ ಬೀಳಲಿದ್ದಾಗ ಸತ್ಪುರುಷರ ಮಧ್ಯದಲ್ಲಿ ಬೀಳಲು ಇಚ್ಛಿಸಿದ್ದೇನೆ. ಈಗ ನನ್ನೊಡನೆ ಸೇರಿರುವ ಸಕಲರೂ ಗುಣವಂತರೇ ಆಗಿರುತ್ತಾರೆ. ಇಂದ್ರನು ನನ್ನನ್ನು ಭೂಮಿಯ ಕಡೆಗೆ ನೂಕುತ್ತಿದ್ದಾಗ ನಾನು ಅವನನ್ನು ಪ್ರಾರ್ಥಿಸಿ ಇದೇ ವರವನ್ನು ಅವನಿಂದ ಪಡೆದನು. ಒಳ್ಳೆಯವ್ರ ಹತ್ರ ಹೆಂಗೂ ತಳ್ಳೋದೆಂದು ತಳ್ತಾ ಇದ್ದೀರಾ, ಒಳ್ಳೆಯವ್ರ ಮಧ್ಯದಲ್ಲಿ ಹಾಕ್ರಪ್ಪ ಅಂತ. ನೀನು ಪಾರಲೌಕಿಕ ಧರ್ಮವನ್ನು ತಿಳಿದಿರುವೆ ಎಂದು ನಾನು ಭಾವಿಸಿದ್ದೇನೆ. ಈ ಕಾರಣದಿಂದಾಗಿ ನಿನಗೆ ಪುಣ್ಯ ಕರ್ಮಗಳಿಗೆ ಪ್ರಾಪ್ತವಾಗುವ ಲೋಕಗಳು ಯಾವುವೆಂಬುದು ತಿಳಿದಿರುವುದು. ನಾನು ಇದುವರೆಗೂ ಮಾಡಿರುವ ಸತ್ಕರ್ಮಗಳಿಂದ ನನಗೇನಾದರೂ ಅಂತರಿಕ್ಷದಲ್ಲಿಯೇ ಆಗಲಿ ಸ್ವರ್ಗದಲ್ಲಿಯೇ ಆಗಲಿ ಯಾವುದಾದರೂ ಪುಣ್ಯ ಲೋಕಗಳು ಲಭಿಸುವೆ. ಒಂದು ವೇಳೆ ಅಂತಹ ಫಲವು ನನಗೆ ಲಭ್ಯವಿರುವುದಾದರೆ ಆ ಫಲದ ಪ್ರಭಾವದಿಂದ ನೀನು ಕೆಳಕ್ಕೆ ಬೀಳಬೇಡ ಅಂತ. ಅಷ್ಟಕನು ಕೂಡ ಆಶೀರ್ವಾದ ಥರ ಬ್ಲೆಸ್ಸಿಂಗ್ ಮಾಡಿಬಿಟ್ಟ ಯಯಾತಿಗೆ. ಅಷ್ಟಕ, ನೀನು ಮಾಡಿರುವ ಸತ್ಕರ್ಮಗಳಿಂದ ನಿನಗೆ ಪ್ರಾಪ್ತವಾಗುವ ಲೋಕಗಳು ಅಗಣಿತವಾಗಿದೆ. ನೀನು ಅಷ್ಟೊಂದು ತಪಶ್ಚರ್ಯ ಪುಣ್ಯನ ಮಾಡಿದೀಯಾ, ನಿನಗೆಲ್ಲ ಪ್ರಕಾರದ ಲೋಕಗಳು ಸಿಗುವಷ್ಟು ಪುಣ್ಯ ನಿನ್ನ ಹತ್ರ ಇದೆ. ಈ ಪೃಥ್ವಿಯಲ್ಲಿ ಎಷ್ಟು ಹಸುಗಳು ಕುದುರೆಗಳು ಇರುವವೋ, ಅರಣ್ಯಗಳಲ್ಲಿ ಮತ್ತು ಪರ್ವತಗಳಲ್ಲಿ ಎಷ್ಟು ಇತರ ಪ್ರಾಣಿಗಳಿರುವವೋ ಅಷ್ಟು ಸಂಖ್ಯೆಯಲ್ಲಿ ಪುಣ್ಯ ಲೋಕಗಳು ನಿನಗೆ ಸಿದ್ಧವಾಗಿವೆ. ಅಷ್ಟೊಂದು ಪುಣ್ಯ ಮಾಡಿಬಿಟ್ಟಿರ್ತಾನೆ ಅಷ್ಟಕ ಋಷಿ. ಆ ಲೋಕಗಳೆಲ್ಲ ಅನೇಕ ಸಹಸ್ರ ವರ್ಷಗಳ ಪರ್ಯಂತವಾಗಿ ನೀನು ಸುಖೋಪಭೋಗಗಳನ್ನು ಅನುಭವಿಸುತ್ತಿರಬಹುದು. ರಾಜೇಂದ್ರ, ಹಾಗಾದರೆ ಆ ಲೋಕಗಳಲ್ಲಿನ ಸುಖೋಪಭೋಗಗಳನ್ನು ಅನುಭವಿಸುವ ಇಚ್ಛೆಯೂ ನನಗಿರುವುದಿಲ್ಲ. ಮೋಕ್ಷಕ್ಕಾಗಿ ಪ್ರಯತ್ನ ಮಾಡೋರು ಮುನಿಗಳಿಗೆ ಅವ್ರಿಗೇನು ಇಚ್ಛೆ ಇರುತ್ತೆ ಲೋಕಗಳದ್ದು? ಅವುಗಳು ಲಭಿಸುವೆಂದು ಭಾವಿಸಿ ನಾನು ಸತ್ಕಾರ್ಯಗಳನ್ನು ಮಾಡಿರುವುದೂ ಇಲ್ಲ. ನಾನು ಆ ಉದ್ದೇಶದಿಂದ ನಾನು ಪುಣ್ಯ ಕೆಲಸಗಳು ಮಾಡೇ ಇಲ್ಲ. ಅಂತಃಕರಣ ಶುದ್ಧಿ ಸಲುವಾಗಿ ಮಾಡ್ಕೊತಾರೆ ಸಾಧಕರು. ಮತ್ತು ಆದ್ದರಿಂದ ಸತ್ಕರ್ಮ ಫಲದಿಂದ ಪ್ರಾಪ್ತವಾಗಿರುವ ಲೋಕಗಳೆಲ್ಲವನ್ನೂ ತತ್ಸಾಧಕತ್ವ ಪುಣ್ಯವನ್ನು ನಿನಗೆ ಕೊಟ್ಟು ಬಿಟ್ಟಿದ್ದೇನೆ. ಅದಕ್ಕೆ ನಾನು ಆ ಪುಣ್ಯನೆಲ್ಲ ನಿನಗೆ ಕೊಟ್ಟು ಬಿಟ್ಟಿದ್ದೀನಿ ಅಂತ. ಇದು ಸಾಧುವರ ಜೀವನದಲ್ಲಿ ಇದಿರಬೇಕು. ಅವ್ರಿಗೆ ಒಂದು ಚೂರು ಯೋಚನೆ ಮಾಡಿದ್ರೆ ಇನ್ನೊಬ್ರಿಗೆ ಒಳ್ಳೆಯ ಕೆಲಸ ಮಾಡೋದು, ಪರೋಪಕಾರದಲ್ಲಿ ಒಂದು ಸೆಕೆಂಡ್ ಲೇಟ್ ಮಾಡೋದಿಲ್ಲ, ಟಕ್ ಅಂತ ಕೊಟ್ಬಿಡ್ತಾರೆ. ಯಾಕಂದರೆ ಅವ್ರದ್ದು ಲಾಸ್ ಆಗೋದು ಏನೂ ಇಲ್ಲ. ತಿಳ್ಕೊಂಬಿಟ್ಟಿರ್ತಾರೆ ಅವರು ಸಚ್ಚಿದಾನಂದ ಸ್ವರೂಪ ಅಂತ, ನಾನು ಪೂರ್ಣ ಸ್ವರೂಪನಾಗಿದ್ದೀನಿ ಅಂದ್ಬಿಟ್ಟು. ಯಾರಾದರೂ ಕೊಡ್ತಾರೆ ಅಷ್ಟು ತಪಸ್ಸು ಮಾಡಿ ಪುಣ್ಯದ ಆ ಪುಣ್ಯನೇ ಟ್ರಾನ್ಸ್ಫರ್ ಮಾಡಿಬಿಟ್ಟ ಯಯಾತಿಗೆ. ನೀನು ಕೆಳಗೆ ಬೀಳಬೇಡ. ಆ ಪುಣ್ಯ ಲೋಕಗಳು ಅಂತರಿಕ್ಷದಲ್ಲಿದ್ದರೂ ಸರಿಯೇ ಸ್ವರ್ಗದಲ್ಲಿದ್ದರೂ ಸರಿಯೇ ಅವುಗಳನ್ನು ನೀನು ಆಕ್ರಮಿಸಿ ಚಿರಕಾಲದವರೆಗೂ ಅಲ್ಲಿಯೇ ಸುಖೋಪಭೋಗಗಳನ್ನು ಅನುಭವಿಸು. ನಿನಗೆ ಈಗ ಉಂಟಾಗಿರುವ ಭ್ರಾಂತಿಯು
ನಿರಸನವಾಗಲಿ ಅಂತ ಆಶೀರ್ವಾದ ಮಾಡಿಬಿಡ್ತಾನೆ ಅಷ್ಟಕ. ಧಾರ್ಮಿಕನಾದ ಯಯಾತಿಯು ಅಷ್ಟಕನಿತ್ತ ಮಹಾಪುಣ್ಯವನ್ನು ಒಡನೆಯೇ ಪರಿಗ್ರಹಿಸಲಿಲ್ಲ. ಅವನು ತಗೊಳ್ಳಿಲ್ವಂತೆ ಪುಣ್ಯ. ಅಷ್ಟಕನಿಗೆ ಈ ಥರ ಹೇಳ್ತಾನಂತೆ, ನೃಪಶ್ರೇಷ್ಠನೇ, ನನ್ನಂಥವನು ಮತ್ತು ಬ್ರಹ್ಮಜ್ಞಾನಿಯಾದ ಬ್ರಾಹ್ಮಣನು ದಾನವನ್ನು ತೆಗೆದುಕೊಳ್ಳಬಾರದು. ಬ್ರಾಹ್ಮಣನು ದಾನವನ್ನು ತೆಗೆದುಕೊಳ್ಳಬಾರದು. ನಾನು ಅನೇಕ ಬ್ರಾಹ್ಮಣರಿಗೆ ಯಥಾಯೋಗ್ಯವಾಗಿ ದಾನ ಮಾಡಿರುವೆನು. ಬ್ರಾಹ್ಮಣನಲ್ಲದವನು ದೀನನಾಗಿ ಬೇಡುತ್ತಾ ಯಾವಾಗಲೂ ಜೀವಿಸದಿರಲಿ. ಬ್ರಾಹ್ಮಣಿಯಾದ ಅಂದರೆ ಬ್ರಾಹ್ಮಣನಿಗೆ ಮಾತ್ರವೇ ವರಿಸಲು ಯೋಗ್ಯಳಾದ ಯಾಚನಾ ಎಂಬುವಳು ವೀರನ ಪತ್ನಿಯಾಗದಿರಲಿ. ವೀರರಾದವರು ಯಾಚನೆ ಅನ್ನೋದು ಅವರಿಗೆ ಬೇಕಾಗಿಲ್ವಂತೆ, ಅದು ತಗೋಬಾರ್ದು, ಯಾಚನೆ ಮಾಡಬಾರದಂತೆ. ಕ್ಷತ್ರಿಯ ಅಲ್ಲ, ಕ್ಷತ್ರಿಯನೆಂದಿಗೂ ಯಾಚನೆಯನ್ನು ಅವಲಂಬಿಸುವುದು ಬೇಡ. ಇಂತಹ ಅಭಿಪ್ರಾಯವನ್ನಿಟ್ಟುಕೊಂಡಿರುವ ನಾನು ಹಿಂದೆ ಮಾಡಿರುವ ಪ್ರತಿಗ್ರಹವನ್ನು ಈಗ ಖಂಡಿತವಾಗಿಯೂ ಮಾಡುವುದಿಲ್ಲ. ಈ ವಿಷಯದಲ್ಲಿ ಸಾಧುವಾದವನ್ನು ಮಾಡಲು ಇಚ್ಛಿಸುವವನು ಬೇರೇನು ತಾನೇ ಮಾಡಿಯಾನು. ತಮ್ಮ ಅಗ್ರಜನಾದ ಅಷ್ಟಕನ ಮತ್ತು ಯಯಾತಿಯ ಮಾತುಗಳನ್ನು ಕೇಳುತ್ತಾ ನಿಂತಿದ್ದ ಪ್ರತರ್ಧನ, ವಸುಮಂತ, ಶಿಬಿ ಇವರುಗಳು ತಮ್ಮ ಸತ್ಕರ್ಮದ ಫಲವನ್ನು ಯಯಾತಿಗೆ ಕೊಡಲು ಇಚ್ಛಿಸಿದರು. ಪ್ರತರ್ಧನನು ಮೊದಲು ಮಾತನಾಡುತ್ತಾ ಹೇಳಿದನು. ಈಗ ಇವರು ಬ್ರಾಹ್ಮಣೋತ್ತಮನಾಗಿರ್ತಾನೆ ಅಷ್ಟಕನು, ಅವ್ರ ಹತ್ರ ಯಾಚನೆ ತಗೊಳ್ಳಿಲ್ಲ ಯಯಾತಿ. ಈಗ ಫಸ್ಟು ಯಾರು ಪ್ರತರ್ಧನನು ಮಾತಾಡ್ತಾನೆ. ದಿವ್ಯವಾದ ರೂಪವುಳ್ಳವನೇ ಯಯಾತಿ, ನಾನೂ ಸಹ ನಿನ್ನನ್ನು ಕುರಿತು ಒಂದು ಪ್ರಶ್ನೆಯನ್ನು ಕೇಳಬೇಕೆಂದಿರುವೆನು. ನನ್ನ ಹೆಸರು ಪ್ರತರ್ಧನ. ನೀನು ಪಾರಲೌಕಿಕ ಧರ್ಮವನ್ನು ತಿಳಿದಿರುವೆ ಎಂಬ ನಮ್ಮಣ್ಣನ ಅಭಿಪ್ರಾಯವನ್ನೇ ನಾನು ಹೊಂದಿರುವೆನು. ನಿನಗೆ ಈ 3 ಜಗತ್ತುಗಳಲ್ಲಿಯೂ ತಿಳಿಯದಿರುವ ವಿಷಯಗಳೇ ಇಲ್ಲ. ಅಂತರಿಕ್ಷದಲ್ಲಿಯೇ ಆಗಲಿ ಸ್ವರ್ಗದಲ್ಲಿಯೇ ಆಗಲಿ ನಾನು ಮಾಡಿರುವ ಸತ್ಕರ್ಮಗಳಿಗೆ ಫಲರೂಪವಾದ ಪುಣ್ಯ ಲೋಕಗಳಿವೆಯೇ ಅಂತ. ನನ್ನ ಪುಣ್ಯಕ್ಕೆ ಯಾವುದಾದ್ರೂ ಲೋಕಗಳು ಸಿಗುತ್ತಂತೆ. ಎಲ್ಲರೂ ಅವ್ರವ್ರ ಕನ್ಫರ್ಮೇಷನ್ನು ಚೆಕ್ ಮಾಡ್ಕೊತಾ ಇದ್ದಾರೆ. ನನ್ನ ಸೀಟು ರಿಸರ್ವ್ ಆಗಿದೆ, ನನಗೆ ನಾನು ಮಾಡಿರೋ ಪುಣ್ಯಕ್ಕೆ ಯಾವ್ಯಾವ ಲೋಕ ಸಿಗುತ್ತೆ ಅಂತ. ಆವಾಗ ಉತ್ತರ ಕೊಡ್ತಾನೆ, ತೇಜಸ್ಸಿನಿಂದ ಕೂಡಿರುವ ಸಾವಿರಾರು ಲೋಕಗಳು ನಿನ್ನನ್ನು ಪ್ರತೀಕ್ಷಿಸುತ್ತಿವೆ. ಆ ಲೋಕಗಳೆಲ್ಲವೂ ಅಮೃತಮಯವಾಗಿವೆ, ದುಃಖ ಶೂನ್ಯವಾಗಿವೆ. 7 ದಿನಗಳು ನೀನು ಆ ಲೋಕಗಳಲ್ಲಿ ವಾಸ ಮಾಡುತ್ತಾ ಹೋದರೂ ನಿನ್ನನ್ನು ಪ್ರತೀಕ್ಷಿಸುತ್ತಿರುವ ಲೋಕಗಳು ಅನೇಕ ಕಲ್ಪಾಂತರವರೆಗೂ ಮುಗಿಯಲಾರವು. ನಿನ್ನ ಹತ್ರ ಅಷ್ಟೊಂದು ಪುಣ್ಯ ಮಾಡಿದೆ ಪ್ರತರ್ಧನ, ತುಂಬಾ ಪುಣ್ಯ ಇದೆ ಅಂತ. ಒಳ್ಳೆ CC ಕ್ಯಾಮ್ರಾ ಥರ ಎಲ್ಲ ಡೀಟೇಲ್ಸು ಯಾರ ಹತ್ರ ಎಷ್ಟು ಪುಣ್ಯ ಇದೆ ಅಂತ ಕೂಡ ಯಯಾತಿಗೆ ಗೊತ್ತಾಗ್ತಾ ಇರುತ್ತೆ. ಮತ್ತೆ ಕೇಳ್ತಾನೆ, ರಾಜೇಂದ್ರ, ನನಗೆ ಉಪಲಬದ್ಧವಾಗಿರುವ ಆ ಲೋಕಗಳೆಲ್ಲವನ್ನೂ ನಿನಗೆ ಕೊಟ್ಟು ಬಿಡುತ್ತೇನೆ. ಅವುಗಳೆಲ್ಲವೂ ಈ ಕ್ಷಣದಿಂದಲೇ ನಿನ್ನದಾಗಲಿ. ಆ ಮಹಾಲೋಕಗಳು ಅಂತರಿಕ್ಷದಲ್ಲಿರಲಿ ಅಥವಾ ಸ್ವರ್ಗದಲ್ಲಿರಲಿ, ಅವುಗಳೆಲ್ಲವನ್ನೂ ನೀನು ಆಕ್ರಮಿಸಿ ಯಥಾಪೂರ್ವವಾಗಿ ಸುಖೋಪಭೋಗಗಳನ್ನು ಅನುಭವಿಸು. ಕೆಳಕ್ಕೆ ಬೀಳಬೇಡ, ಭೌಮನರಕಕ್ಕೆ ಬಿದ್ದು ಬಿಡುತ್ತೇನೆಂಬ ನಿನ್ನ ಭ್ರಾಂತಿಯು ನಿರಸನ ಹೊಂದಲಿ ಅಂತ. ಪ್ರತರ್ಧನ ಕೂಡ ಅವನು ಪುಣ್ಯನ ದಾನ ಮಾಡ್ತಾನೆ. ಯಯಾತಿಯು ಪ್ರತರ್ಧನನಿಗೂ ಧರ್ಮ ಮಾರ್ಗಾನುಸಾರವಾಗಿಯೇ ಉತ್ತರಿಸಿದನು. ಪ್ರತರ್ಧನ, ಸಮಾನ ಪ್ರಭಾವವುಳ್ಳ ರಾಜರಲ್ಲಿ ಒಬ್ಬರು ಮತ್ತೊಬ್ಬರಿಂದ ದಾನವನ್ನು ತೆಗೆದುಕೊಳ್ಳುವುದು ಉಚಿತವೆನಿಸಲಾರದು. ನೀನು ರಾಜ, ನಾನು ರಾಜ, ಸಮಾನವಾಗಿದ್ದೀನಿ, ನಾನು ನಿನ್ನ ಹತ್ರ ದಾನ ತಗೋಬಾರದು ಅಂತ. ಮತ್ತು ಅಂತಹುದರಲ್ಲಿ ವಿದ್ವಾಂಸನಾದ ರಾಜನು ದುರ್ವಿಧಿಯ ಕಾರಣದಿಂದ ಉಂಟಾಗಿರುವ ದುರವಸ್ಥೆಯನ್ನು ನೀಗಿಕೊಳ್ಳಲು ಅಧರ್ಮ ಮಾರ್ಗವನ್ನೆಂದಿಗೂ ಅನುಸರಿಸಬಾರದು. ಯಾವಾಗಲೂ ರಾಜನಾದವನು ಧರ್ಮದೃಷ್ಟಿಯುಳ್ಳವನಾಗಿ ಧರ್ಮಾಚರಣೆಯನ್ನು ಮಾಡುತ್ತಾ ಕೀರ್ತಿಯನ್ನು ಗಳಿಸಬೇಕು. ಧರ್ಮದ ಸ್ವರೂಪವೇನೆಂಬುದನ್ನು, ನನ್ನ ಕರ್ತವ್ಯ ಏನೆಂಬುದನ್ನು ತಿಳಿದಿರುವ ನಾನು ಮೇಲೆ ಹೇಳಿದಂತೆ ನೀನು ಅರ್ಜಿಸಿದ ತಪಸ್ಸಿನ ಫಲವನ್ನು ಪರಿಗ್ರಹಿಸಿ ಹೀನ ಕಾರ್ಯವನ್ನೆಸೆಗಳೇ. ನನ್ನಂತೆ ಇರುವ ಇತರ ರಾಜರು ದಾನವನ್ನು ತೆಗೆದುಕೊಳ್ಳದೇ ಇರುವಾಗ ನಾನು ಹೇಗೆ ತಾನೇ ತೆಗೆದುಕೊಳ್ಳಲಿ? ಹೀಗೆ ಹೇಳಿದ ನೃಪತಿಯಾದ ಯಯಾತಿಯನ್ನು ಕುರಿತು ನೃಪೋತ್ತಮನಾದ ವಸುಮಂತನು ಹೇಳತೊಡಗಿದನು. ಈಗ ವಸುಮಂತನಂತ ಅವನು ಅಲ್ಲೇ ಇದ್ದಾನೆ, ಅವನು ಮಾತಾಡ್ತಾನೆ. ಈಗ ಮಹಾರಾಜ, ನಾನು ಉಷಧ್ವಜನ, ಇವನು ಪ್ರತರ್ಧನನ ಪುಣ್ಯನೂ ತಗೊಳ್ಳಿಲ್ಲ ಯಯಾತಿ. ಈಗ ಅದಕ್ಕೆ ವಸುಮಂತನು ಮಾತಾಡ್ತಾ ಇದ್ದಾನೆ. ನಾನು ಉಷಧ್ವಜನ ಮಗನು, ನನ್ನನ್ನು ವಸುಮಂತನೆಂದು ಕರೆಯುತ್ತಾರೆ.
ಅಷ್ಟಕ ಪ್ರದರ್ಧನರು ಕೇಳಿದಂತೆ ನಾನು ನಿನ್ನನ್ನು ಪ್ರಶ್ನೆ ಕೇಳಲು ಇಚ್ಛಪಡ್ತೀನಿ. ನೀನು ಆತ್ಮಜ್ಞಾನಿಯಾಗಿರುವೆ, ಪರಲೋಕದ ಧರ್ಮವು ನಿನಗೆ ಸಂಪೂರ್ಣವಾಗಿ ತಿಳಿದಿರುವುದೆಂದು ನಾನು ಭಾವಿಸಿದ್ದೇನೆ. ನಾನು ಮಾಡಿರುವ ಸತ್ಕರ್ಮಗಳ ಫಲವಾಗಿ ಅಂತರಿಕ್ಷದಲ್ಲಿಯೇ ಆಗಲಿ ಸ್ವರ್ಗದಲ್ಲಿಯೇ ಆಗಲಿ ನನಗೂ ಯಾವುದಾದರೂ ಪುಣ್ಯಲೋಕಗಳು ಲಭ್ಯವಾಗತಕ್ಕವುಗಳಿವೆಯಾ ಅಂತ ಕೇಳ್ತಾನೆ. ಅಂತರಿಕ್ಷದಲ್ಲಿ, ಪೃಥ್ವಿಯಲ್ಲಿ ಮತ್ತು ದಿಕ್ಕುಗಳಲ್ಲಿ ಸೂರ್ಯನ ತೇಜಸ್ಸಿನಿಂದ ಎಷ್ಟು ಪ್ರದೇಶಗಳು ಪ್ರಕಾಶಮಾನವಾಗಿರುವವೋ ಸ್ವರ್ಗದಲ್ಲಿ ಅಷ್ಟು ಲೋಕಗಳು ನಿನ್ನ ಪ್ರತೀಕ್ಷೆಯಲ್ಲಿವೆ. ನಿನ್ನ ಸತ್ಕರ್ಮಗಳ ಫಲವಾಗಿ ಉಪಲಬ್ಧವಾಗಿರುವ ಲೋಕಗಳು ಸಂಖ್ಯೆಯನ್ನು ಗಣನೆ ಮಾಡುವ ಸಾಧ್ಯತೆಯೇ ಇಲ್ಲ. ಅವುಗಳಿಗೆ ಅಂತ್ಯವೆಂಬುದು ಇಲ್ಲ ವಸುಮಂತ ಅಂತಾನೆ. ಇವನು ಮಹಾಪುಣ್ಯವಂತ ಇರ್ತಾನೆ. ಅವುಗಳೆಲ್ಲವನ್ನೂ ನಿನಗೆ ಕೊಟ್ಟು ಬಿಡುತ್ತೇನೆ ಮಹಾರಾಜ, ಕೆಳಕ್ಕೆ ಮಾತ್ರ ಬೀಳಬೇಡ. ನನ್ನ ಪಾಲಿನ ಆ ಲೋಕಗಳೆಲ್ಲವೂ ನಿನ್ನದಾಗಲಿ ಅಂತ. ಪ್ರತಿಗ್ರಹದ ವಿಷಯವಾಗಿ ನೀನು ಸ್ವಲ್ಪ ಸಂಕೋಚಿಸಲ್ಪಟ್ಟೆಯಲ್ಲವೇ? ನೀನು ಅವುಗಳನ್ನು ದಾನವಾಗಿ ಪ್ರತಿಗ್ರಹಿಸುವುದು ದೋಷಯುಕ್ತವೆಂದು ಭಾವಿಸಿದೆಯಾದರೆ ಒಂದು ಹುಲ್ಲು ಕಡ್ಡಿಯನ್ನು ಮೌಲ್ಯವನ್ನಾಗಿ ಕೊಟ್ಟು ನೀನು ಆ ಲೋಕವನ್ನು ಪಡೆಯಬಹುದು. ಫ್ರೀಯಾಗಿ ಬೇಡ ಅಂತಿದೆಯಲ್ಲ ನೀನು ಪುಣ್ಯನ, ಹೋಗ್ಲಿ ಬಿಡು, ಒಂದು ಹುಲ್ಲು ಕಡ್ಡಿ ಒಂದು ಕಟ್ಟೆಯನ್ನು ಕೊಡು, ಈ ಪುಣ್ಯ ತಗೊಂಡು ನೀನು ಕೆಳಗಡೆ ಬೀಳಿದ್ರೆ ಹಂಗೆ ಮೇಲ್ಗಡೆ ನೀರು ಉತ್ತಮ ಲೋಕಕ್ಕೆ ಹೋಗು ಅಂತ ಆತನು ಕೊಟ್ಟು ಬಿಡ್ತಾನೆ. ಆವಾಗ ವಸುಮಂತ ಹುಟ್ಟಿದ ಮೊದಲುಗೊಂಡು ನಡೆದದ್ದೆಲ್ಲವನ್ನು ಜ್ಞಾಪಿಸಿಕೊಂಡರೂ ನಾನು ವಸ್ತುವಿಗೆ ತಕ್ಕುದಾದ ಬೆಳೆಯನ್ನು ಕೊಡದೆ ತೆಗೆದುಕೊಂಡಿರುವ ಸ್ಮರಣೆಯೇ ನನಗಿರುವುದಿಲ್ಲ. ಅಂಥ ಕೆಲಸ ನಾನು ಮಾಡೇ ಇಲ್ಲ. ಸ್ವಲ್ಪ ಕೊಟ್ಟು ಜಾಸ್ತಿ ತಗೊಂಡಿರ್ತ. ಇದು ಸತ್ವಗುಣ ಪ್ರಧಾನರಾಗಿರೋರು ಪುಣ್ಯಾತ್ಮರು ಯಾವಾಗಲೂ ಅಷ್ಟೇ ಕಡಿಮೆ ತಗೊತಾರೆ, ಹೆಚ್ಚು ಕೊಡ್ತಾ ಇರ್ತಾರೆ ಯಾವತ್ತೇ ಆಗಲಿ. ಅಂತ ಪುಣ್ಯ ಹಂಗೆ ತಾನೇ ಬರೋದು. ನೀನು ಕಡಿಮೆ ರೊಕ್ಕ ಕೊಟ್ಟು ಹೆಚ್ಚು ಕೆಲಸ ಮಾಡಿಸ್ಕೊಟ್ರೆ ಅಲ್ಲಿ ಪುಣ್ಯನ ಬರುತ್ತೆ, ಪಾಪ ಬರುತ್ತೆ ನಿನಗೆ. ನೀನು ಕಳ್ಕೋಬೇಕಲ್ಲ. ಪುಣ್ಯ ಹಿಂಗೆ ಸುಮ್ಮನೆ ಬಂದುಬಿಡುತ್ತೆ, ಹಂಗೆ ಆಟೋಮೆಟಿಕ್ಕಾಗಿ ಹೆಂಗೆ ಬಂದುಬಿಡುತ್ತೆ. ನಿನ್ನ ಪರಿಶ್ರಮ ಇನ್ನೊಬ್ಬರು ಹೋಗಬೇಕಲ್ಲ, ನೀನು ಕಷ್ಟಪಟ್ಟಿದ್ದು ಇನ್ನೊಬ್ಬರು ಪಾಲಾಗಬೇಕಲ್ಲ, ಆವಾಗ ತಾನೇ ಪುಣ್ಯ ಬರೋದು. ಪುಣ್ಯ ಮಾಡೋದು ಅಷ್ಟು ಈಸಿ ಅಲ್ಲ, ಎಲ್ಲರಿಗೂ ಆ ಸಾಮರ್ಥ್ಯ ಬರೋದಿಲ್ಲ. ಮಹಾ ಮೇಧಾವಿಗಳಿಗೆ, ತುಂಬ ಧೈರ್ಯವಂತರಿಗೆ ಮಾತ್ರ ಆ ವೃತ್ತಿಗಳು ಬರೋದು. ಸಾಮಾನ್ಯರಿಗಂತೂ ಹಿಂಗೆ ಹಿಡಿದು ಅನಾದಿ ಕಾಲದಿಂದ ಸಂಪತ್ತನ್ನು ಅದನ್ನು ಹಿಡಿದು ಅಭ್ಯಾಸ ಹೆಂಗಾಗ್ಬಿಟ್ಟು ಅಂದರೆ ಒಂದು ಚೂರು ಹೊರಗಡೆ ಹೋಯ್ತಂದರೆ ಅಡವೆಪ್ಪ ತಾತ ಅಂತಿದ್ನಲ್ಲ, ಸಾನೆ ತಲೆ ಮೇಲೆ ಸಾನೆ ಇಟ್ಟು ಸುತ್ತಿ ಮೇಲೆ ಹೊಡೆದಂಗೆ ಆಗ್ಬಿಡುತ್ತಂತೆ. ಯಾರಿಗಾದರೂ ಒಂದು ಪರೋಪಕಾರ ಕೆಲಸ ಮಾಡಬೇಕಂದ್ರೆ ಅಷ್ಟು ಕಷ್ಟ ಅದು. ಬುದ್ಧಿ ಅಂತ ವೃತ್ತಿ ಬರೋದೇ ಇಲ್ಲ. ಯಾವಾಗಲೂ ಪ್ರತಿ ವ್ಯವಹಾರದಲ್ಲೂ ಇನ್ನೊಬ್ಬರನ್ನು ಉಪಯೋಗಿಸ್ಕೊಳ್ಳೋದೇ ಹೊರತು ತಾನು ಇನ್ನೊಬ್ಬರಿಗೆ ಉಪಯೋಗ ಆಗೋದಿರೋದೇ ಇಲ್ಲ. ಮತ್ತು ಅಂಥವ್ರಿಗೆ ಏನು ಪುಣ್ಯ ಬರುತ್ತೆ, ಏನು ಅಂತಃಕರಣ ಶುದ್ಧಿ ಬರುತ್ತೆ? ಹೆಜ್ಜೆಗೂ ನಾವು ಇನ್ನೊಬ್ರಿಗೆ ಉಪಯೋಗ ಆಗ್ತಾ ಇರಬೇಕು. ಅದು ಸತ್ವಗುಣ ಪ್ರಧಾನವಾಗಿರುವಂಥವ್ರ ಲಕ್ಷಣ, ಸಾಧಕರು ಇರಬೇಕಾದ ಲಕ್ಷಣ ಅದು. ಇಲ್ಲಿ ನೋಡು, ಋಷಿಗಳು ಎಲ್ಲ ಪುಣ್ಯವನ್ನು ಹಂಗೆ ದಾನ ಕೊಡ್ತಾ ಬಿಸ್ಕೆಟ್ ಕೊಟ್ಟಂಗೆ ಕೊಟ್ಬಿಡ್ತಾ ಇಲ್ವ? ಯೋಚನೆ ಮಾಡಬೇಕು. ಪುಣ್ಯ ಕೆಲಸಗಳು ಮಾಡುವಾಗ ಹೆಚ್ಚು ಗ್ಯಾಪಗಳು ಕೊಡಬಾರ್ದು, ಯೋಚನೆ ಮಾಡಬಾರ್ದು. ಮಾಡಿಗೂಡಿಸೋದಿಲ್ಲ ಮಾಯೆ, ಟಕ್ಕಂತ ಮಾಡಿಬಿಡ್ಬೇಕು ಒಳ್ಳೆಯ ಕೆಲಸಗಳು. ಮತ್ತು ಎಷ್ಟೋ ವಿಘ್ನಗಳು ಬರ್ತಾವೆ. ಶ್ರೇಯಾಂಸಿ ಬಹು ವಿಜ್ಞಾನಿ, ಎಷ್ಟೋ ಪ್ರಕಾರದ ವಿಘ್ನಗಳು ಬರ್ತಾ ಇರ್ತವೆ. ಒಳ್ಳೆಯ ಕೆಲಸಗಳು ಮಾಡಿಗೂಡಿಸೋದಿಲ್ಲ ನಮ್ಮ ಪಾಪಕರ್ಮಗಳು. ಇವ್ರು ನೋಡು, ಮತ್ತು ನಾನು ಯಾವತ್ತೂ ಅಂಥದ್ದು ಕಡಿಮೆ ಮೂಲ್ಯ ಕೊಟ್ಟು ಹೆಚ್ಚು ಪಡೆದದ್ದು ಇಲ್ಲವೇ ಇಲ್ಲ ಅಷ್ಟಕ್ಕ. ಅಂಥದ್ದೀಗ ನಾನು ಹುಲ್ಲು ಗಡ್ಡಿ ಕೊಟ್ಬಿಟ್ಟು ನಿನ್ನ ಹತ್ರ ಅಷ್ಟೊಂದು ಪುಣ್ಯ ನಾನು ತಗೊಂಡ್ರೆ ಅದು ಹೆಂಗೆ ಅಂತ ಹೇಳ್ತಾ ಇದ್ದಾನೆ. ನನ್ನ ತಪಫಲವನ್ನು ಹುಲ್ಲು ಕಡ್ಡಿಯನ್ನು ಕೊಟ್ಟು ಪಡೆದರೆ ಸುಮ್ಮನೆ ತೆಗೆದುಕೊಂಡಂತೆಯೇ ಆಗುತ್ತದೆ. ನಮ್ಮ ವಂಶದಲ್ಲಿ ಹಿಂದೆ ಯಾರೂ ಈ ವಿಧವಾದ ವ್ಯವಹಾರವನ್ನು ಮಾಡಿರುವುದಿಲ್ಲ. ಆದ್ದರಿಂದ ಸಾಧು ಯಾವುದು ಅಸಾಧು ಯಾವುದು ಎಂದು ವಿವೇಚಿಸಲು ಶಕ್ತಿ ಇರುವ ನಾನು ನೀನು ಹೇಳಿದಂತಹ ವ್ಯವಹಾರವನ್ನು ಮಾಡುವುದಿಲ್ಲ. ಅವನು ದಾನ ಮಾಡಿದ ಪುಣ್ಯನೂ ತಗೊತಾ ಇಲ್ಲ. ಹೇ ತಾತ, ದರ್ಬೆಯ ಮೌಲ್ಯವನ್ನು ಕೊಟ್ಟು ಪುಣ್ಯಲೋಕಗಳ ಪ್ರಾಪಕವಾದ ನನ್ನ ಪುಣ್ಯಫಲವನ್ನು ನೀನು ಕ್ರಯಕ್ಕೆ ಪಡೆಯಲು ಇಚ್ಛಿಸುವುದಿಲ್ಲವಾದರೆ ನಾನೇ ನಿನಗೆ ಅರ್ಪಿಸಲಿರುವ ಲೋಕಗಳನ್ನು ನೀನು ಪಡೆಯಬಹುದಾಗಿದೆ. ನಾನೆಂದಿಗೂ ಆ ಲೋಕಗಳಿಗೆ ಹೋಗುವುದಿಲ್ಲ. ಆದ್ದರಿಂದ ಆ ಲೋಕಗಳೆಲ್ಲವೂ ನಿನ್ನವುಗಳೇ ಆಗಲಿ ಅಂತ ಮತ್ತೆ ಹೇಳ್ತಾನೆ ವಸುಮಂತ. ಸರಿ ಬಿಡಪ್ಪ, ನೀನೇನು ಬಿಸ್ನೆಸ್ ಬೇಡ, ನೀನು ಹಂಗೆ ಫ್ರೀಯಾಗೆ ತಗೊಂಬಿಡು ಅಂತಾನೆ. ಆಗ ವಸುಮಂತನು ಹೀಗೆಂದು ಹೇಳಿದ್ದರಿಂದ ಶಿಬಿಯು ಯಯಾತಿಯನ್ನು ಪ್ರಶ್ನಿಸುತ್ತಾನೆ.
ಶಿಬಿ ಚಕ್ರವರ್ತಿ. ಹೇ ತಾತ, ಅಂದರೆ ರಾಜ, ನಾನು ಉಶೀನರನ ಮಗನು, ನನ್ನನ್ನು ಶಿಬಿ ಎಂದು ಕರೆಯುತ್ತಾರೆ. ಅಂತರಿಕ್ಷದಲ್ಲಿಯೇ ಆಗಲಿ ಸ್ವರ್ಗದಲ್ಲಿಯೇ ಆಗಲಿ ಇರುವ ಲೋಕಗಳಲ್ಲಿ ಯಾವುದಾದರೂ ಲೋಕಗಳನ್ನು ನಾನು ಮಾಡಿರುವ ಸತ್ಕರ್ಮಗಳಿಂದ ಪಡೆದಿರುವೆನೇ? ತಿಳಿಸು. ನಾನೂ ಸಹ ನಿನ್ನನ್ನು ಕ್ಷೇತ್ರಜ್ಞನೆಂದು ಪಾರಲೌಕಿಕ ಧರ್ಮಜ್ಞನೆಂದು ತಿಳಿದಿರುವೆನು ಅಂತ ಶಿಬಿನೂ ಕೇಳ್ತಾನೆ, ನನ್ನದೇನಾದರೂ ಪುಣ್ಯ ಇದೆಯಾ ಅಂತ. ಆವಾಗ ಹೇ ಶಿಬಿಯೇ, ನಿನ್ನ ಸಮೀಪಕ್ಕೆ ಆಗಮಿಸಿದ ಸಾಧು ಸತ್ಪುರುಷರನ್ನು ಮಾತಿನಿಂದಾಗಲಿ ಮನಸ್ಸಿನಿಂದಾಗಲಿ ನೀನು ಅವಮಾನಗೊಳಿಸಿರುವುದಿಲ್ಲ. ಆದ್ದರಿಂದ ವಿದ್ಯುತ್ತಿನ ರೂಪದಲ್ಲಿರುವ ಬಹು ಪ್ರಕಾಶಮಾನವಾಗಿರುವ ಸುಮಧುರ ಶಬ್ದಗಳಿಂದ ಕೂಡಿರುವ ಅನಂತವಾದ ಮಹಾಲೋಕಗಳು ಸ್ವರ್ಗದಲ್ಲಿ ನಿನಗಾಗಿ ಸಿದ್ಧವಾಗಿದೆ. ನಿನ್ನ ಹತ್ರ ಕೂಡ ಸಿಕ್ಕಾಪಟ್ಟೆ ಪುಣ್ಯ ಇದೆ ಅಂತಾನೆ. ಹಂಗಾದರೆ ಮಹಾರಾಜ, ಆ ಪುಣ್ಯ ಲೋಕಗಳೆಲ್ಲವನ್ನೂ ನೀನೇ ಪರಿಗ್ರಹಿಸು. ನಿನಗೆ ಆ ಲೋಕಗಳನ್ನು ಕ್ರಯಕ್ಕೆ ತೆಗೆದುಕೊಳ್ಳುವ ಇಚ್ಛೆ ಇಲ್ಲದಿದ್ದರೆ ನಾನೇ ನಿನಗೆ ಅವುಗಳನ್ನು ಕೊಟ್ಟು ಬಿಟ್ಟಿದ್ದೇನೆ. ನೀನು ಅವುಗಳನ್ನು ಪರಿಗ್ರಹಿಸಲೇಬೇಕು. ನಾನು ದಾನ ಮಾಡಿದ ಲೋಕಗಳಿಗೆ ಪುನಃ ಹೋಗಲಾರೆನು. ಯಾವ ಲೋಕಕ್ಕೆ ಹೋಗಿ ಧೀರರಾದವರು, ಅಂದರೆ ಆತ್ಮಜ್ಞಾನಿಗಳು, ಪುನರಾವೃತ್ತಿಯನ್ನು ಕುರಿತು ಶೋಕಿಸುವುದಿಲ್ಲವೋ ಆ ಒಂದು ಲೋಕಕ್ಕೆ ಮಾತ್ರವೇ ನಾನು ಹೋಗಲು ಇಚ್ಛಿಸುತ್ತೇನೆ. ಯಾಕೆ ಅಂದರೆ ಅವರು ಅಂಥ ಸಚ್ಚಿದಾನಂದ ಸ್ವರೂಪವನ್ನು ಮೋಕ್ಷಾಭಿಲಾಷಿಗಳಾಗಿರ್ತಾರೆ. ಅಂಥವ್ರಿಗೆ ಅವರಿಗೆ ವೈರಾಗ್ಯ ಇರುತ್ತೆ. ಇಹ ಅಮೂತ್ರ, ಈ ಲೋಕದಲ್ಲೂ ಎಲ್ಲ ವಿಷಯಗಳನ್ನು ಚೆನ್ನಾಗಿ ದೋಷ ದರ್ಶನ ಮಾಡಿ ಪರೀಕ್ಷೆ ಮಾಡಿರ್ತಾರೆ, ಎಲ್ಲೂ ಸುಖ ಇಲ್ಲ ಅಂದ್ಬಿಟ್ಟು. ಮತ್ತು ಕರ್ಮದಿಂದ ನಿವೃತ್ತವಾದ ಸ್ವರ್ಗಾದಿ ಲೋಕಗಳಲ್ಲೂ ಚೆನ್ನಾಗಿ ವಿಚಾರಣೆ ಮಾಡಿಬಿಟ್ಟು ಅಲ್ಲೂ ಏನೂ ಇಲ್ಲ, ಅಲ್ಲೂ ಸಮಸ್ಯೆಗಳೇ ಇದೆ, ಅದು ಪರ್ಮನೆಂಟ್ ಸುಖ ಅಲ್ಲ ಅಂದ್ಬಿಟ್ಟು ವಿಚಾರದಿಂದನೇ ಅದನ್ನೆಲ್ಲ ಅವರು ತೆಗೆದುಬಿಟ್ಟಿರ್ತಾರೆ. ಅಂಥವ್ರಿಗೆ ಅದಕ್ಕೆ ಆ ಲೋಕಗಳು, ಆ ಪುಣ್ಯಗಳು ಏನು ಅವಶ್ಯಕತೆ ಇರೋದಿಲ್ಲ. ಪುಣ್ಯವು ಕ್ಷಯಿಸಿದೊಡನೆಯೇ ಕೆಳಕ್ಕೆ ಬೀಳಬೇಕಾಗುವ ಯಾವ ಲೋಕಗಳಿಗೂ ನಾನು ಹೋಗಲಾರೆನು ಅಂತ ಟೆಂಪ್ರವರಿ ಲೋಕಗಳಿಗೆ ಯಾರು ಇಚ್ಛೆ ಮಾಡೋದಿಲ್ಲ, ಬುದ್ಧಿವಂತರಾದವರು, ವಿವೇಕಿಗಳಾದವರು. ಶಿಬಿ, ನೀನು ಇಂದ್ರನಿಗೆ ಸಮಾನವಾದ ಪ್ರಭಾವವುಳ್ಳವನಾಗಿರುವೆ. ಆದ್ದರಿಂದ ನಿನ್ನ ಉಪಭೋಗಕ್ಕಾಗಿ ಅಪಾರವಾದ ಲೋಕಗಳು ಸಿದ್ಧವಾಗಿವೆ. ನೀನು ಆ ಲೋಕಗಳಿಗೆ ಹೋದರೂ ಅಥವಾ ಹೋಗದೇ ಇದ್ದರೂ ನಾನು ಮಾತ್ರ ನಿನ್ನ ದಾನವನ್ನು ಸ್ವೀಕರಿಸಲು ಸಿದ್ಧನಾಗಿಲ್ಲ ಅಂತ. ನಾನು ಕೊಟ್ಟುಬಿಟ್ಟಿದ್ದೀನಿ ನಿನಗೆ ಅಂದ್ಬಿಟ್ಟು. ನೀನು ಜಯಿಸಿರುವ ಆ ಪುಣ್ಯ ಲೋಕಗಳಿಗೆ ನಾನು ಹೋಗುವುದಿಲ್ಲ. ಯಯಾತಿಯ ಮಾತುಗಳನ್ನು ಕೇಳಿ ಅಷ್ಟಕನು ಹೇಳಿದನು, ಮಹಾರಾಜ, ನಾವು ನಾಲ್ವರು ಪ್ರತ್ಯೇಕವಾಗಿ ನಮ್ಮ ಪುಣ್ಯ ಫಲಗಳನ್ನು ಅಥವಾ ಪುಣ್ಯದ ಫಲವಾಗಿ ನಾವು ಸಾಧಿಸಿರುವ ಲೋಕಗಳನ್ನು ನಿನಗೆ ಸೌಮನಸ್ಯದಿಂದ ಕೊಟ್ಟು ಬಿಟ್ಟಿದ್ದೇವೆ. ನೀನವುಗಳನ್ನು ಪ್ರತಿಗ್ರಹಿಸದಿದ್ದರೆ ದತ್ತ ಮಾಡಿದ ನಂತರ ಅವನ್ನು ಪುನಃ ಪಡೆಯಲು ನಾವು ಸಿದ್ಧರಾಗಿಲ್ಲ. ಆದ್ದರಿಂದ ನಾವುಗಳೆಲ್ಲರೂ ನಮ್ಮ ಪುಣ್ಯಗಳನ್ನು ನಿನಗೆ ಧಾರೆ ಎರೆದು ಭೌಮ ನರಕಕ್ಕೆ, ಭೂಲೋಕಕ್ಕೆ ಹೊರಟು ಹೋಗುತ್ತೇವೆ ಅಂತ ಅಂದ್ಬಿಡ್ತಾರೆ. ರಾಜರ್ಷಿಗಳೇ, ನೀವುಗಳೆಲ್ಲರೂ ಸತ್ಯಸಂಧರು, ಧರ್ಮನಿಷ್ಠರು, ಸತ್ಪುರುಷರೂ ಆಗಿರುವಿರಿ. ಪರಿಗ್ರಹಿಸಲು ಯೋಗ್ಯವಾದದ್ದನ್ನು ನನಗೆ ಕೊಡಿರಿ, ಸ್ವೀಕರಿಸುತ್ತೇನೆ. ಏಕೆಂದರೆ ಸಾಧು ಪುರುಷನಾದವನು ಯೋಗ್ಯವಾದದ್ದನ್ನಷ್ಟೇ ಸ್ವೀಕರಿಸುತ್ತಾನೆ. ಆದರೆ ಹಿಂದೆಂದೂ ಮಾಡದ ಪುಣ್ಯ ಪ್ರತಿಗ್ರಹ ಕಾರ್ಯವನ್ನು ಇಂದು ಮಾಡುವುದು ಸರಿಯಲ್ಲವೆಂದು ನಾನು ಭಾವಿಸಿದ್ದೇನೆ. ಈ ಥರ ಈ ಸ್ಟೋರಿನ ನಾವು ಜನಮೇಜಯನಿಗೆ ವೈಶಂಪಾಯನರು ಹೇಳ್ತಾ ಇರ್ತಾರೆ. ಇದೆಲ್ಲ ಸ್ಟೋರಿ ಜನಮೇಜಯನಿಗೆ ವೈಶಂಪಾಯನರು ಹೇಳ್ತಾ ಇರೋ ಸ್ಟೋರಿಯನ್ನು ಸೌತಿ ಮುನಿಗಳು ಶೌನಕ ಮಹರ್ಷಿಗೆ ನೈಮಿಷಾರಣ್ಯದಲ್ಲಿ ಹೇಳ್ತಾ ಇರ್ತಾರೆ. ಮೇಯ್ನ್ ಸ್ಟೋರಿ ಅಲ್ಲಿ ಮರಿಬಾರ್ದು ನಾವು. ಮಹಾಭಾರತ ಆಲ್ರೆಡಿ ಜನಮೇಜಯನ ಸರ್ಪಯಜ್ಞದಲ್ಲಿ ಸ್ಟೋರಿ ನಡೆದೋಗಿದೆ. ಆ ನಡೆದೋಗಿರೋ ಸ್ಟೋರಿಯನ್ನು ಮತ್ತೆ ಸೌತಿ ಮುನಿಗಳು, ಉಗ್ರಶ್ರವ ಸೌತಿ ಮುನಿಗಳು ಶೌನಕ ಋಷಿಗೆ ಹೇಳ್ತಾ ಇದ್ದಾರೆ. ಅದಕ್ಕೆ ಈಗ ಮತ್ತೆ ವೈಶಂಪಾಯನರು ವಾಚ ಬರುತ್ತೆ. ಈ ಥರ ಜನಮೇಜಯ ಆ ವೇಳೆಗೆ ಸರಿಯಾಗಿ ಸ್ವರ್ಣಮಯವಾದ 5 ವಿಮಾನಗಳು ಆಕಾಶದಲ್ಲಿ ಕಾಣಿಸಿಕೊಂಡವು. ಅವುಗಳನ್ನು ನೋಡಿದ ಅಷ್ಟಕನು ಯಯಾತಿಯನ್ನು ಪ್ರಶ್ನಿಸಿದನು, ಮಹಾರಾಜ, ಯಾವ ದಿವ್ಯ ರಥಗಳಲ್ಲಿ ಕುಳಿತು ಮನುಷ್ಯನು ಶಾಶ್ವತವಾದ ಲೋಕಗಳಿಗೆ ಹೋಗಲಿಚ್ಛಿಸುತ್ತಾನೋ ಅಲ್ಲಿ ಕಾಣುತ್ತಿರುವ 5 ಸುವರ್ಣಮಯವಾದ ರಥಗಳು ಯಾರುವು? ಆವಾಗ ಅಷ್ಟಕ ಅಂತಾನೆ, ಆ 5 ಸುವರ್ಣಮಯ ರಥಗಳು ನಿಮ್ಮನ್ನು ಶಾಶ್ವತವಾದ ಲೋಕಗಳಿಗೆ ಒಯ್ಯುತ್ತವೆ. ಎತ್ತರದಲ್ಲಿರುವ ಆ 5 ರಥಗಳು ಅಗ್ನಿಗಳ ಜ್ವಾಲೆಗಳಂತೆಯೇ ಆಕಾಶದಲ್ಲಿ ಪ್ರಕಾಶಿಸುತ್ತಿವೆ. ರಥವನ್ನು ಆರೋಹಣ ಮಾಡಿ ಆಕಾಶದ ಮೇಲ್ಭಾಗಕ್ಕೆ ಪ್ರಯಾಣ ಮಾಡು. ಕಾಲವು ಬಂದಾಗ ನಾವು ಅಲ್ಲಿಗೆ ಆಗಮಿಸುತ್ತೇವೆ ಅಂತ ಅಂತಾರೆ. ಅಷ್ಟಕ,
ನಾವೆಲ್ಲರೂ ಈಗ ಈ 5 ರಥಗಳಲ್ಲಿ ಕುಳಿತು ಸ್ವರ್ಗಕ್ಕೆ ಹೋಗಬೇಕಾಗಿದೆ. ನಾವೆಲ್ಲರೂ ನಮ್ಮ ನಮ್ಮ ಸತ್ಕರ್ಮಗಳಿಂದ ಸ್ವರ್ಗವನ್ನು ಜಯಿಸಿರುತ್ತೇವೆ. ಸ್ವಲ್ಪವಾದರೂ ಧೂಳಿಲ್ಲದ, ರಜಸ್ಸಿಲ್ಲದ, ಸಾತ್ವಿಕವಾದ ದೇವಲೋಕದ ಮಾರ್ಗಗಳು ನಮಗೆ ಈಗಾಗಲೇ ಕಾಣುತ್ತಿವೆಯಲ್ಲವೇ? ಎಷ್ಟು ಮೇಲಕ್ಕೆ ಹೋಗ್ತೀವಿ ಅಷ್ಟು ಪ್ಯೂರ್ ಆಗ್ತಾ ಇರುತ್ತೆ. ಹಿಮಾಲಯದಲ್ಲಿ ಅಷ್ಟೇ, ಉತ್ತರ ಕಾಶಿಗಿಂತ ಸ್ವಲ್ಪ ಮೇಲ್ಗಡೆ ಹೋಗ್ಬಿಟ್ರೆ ಮತ್ತೆ ಸೊಳ್ಳೆಗಳಿಲ್ಲ, ನೊಣಗಳಿರೋದಿಲ್ಲ. ಸೊಳ್ಳೆ ನೊಣಗಳೇ ಇರೋದಿಲ್ಲ ಅಲ್ಲಿ. ಆ ಸಮಸ್ಯೆನೇ ಇಲ್ಲ. ಯಾರು ಮಸ್ಕಿಟೋ ಕಾಯಿಲೆ ಯೂಸ್ ಮಾಡೋ ಅವಶ್ಯಕತೆಯೇ ಇರೋದಿಲ್ಲ. ಆ ಚಳಿಯಲ್ಲಿ ಸೊಳ್ಳೆಯಲ್ಲಿ ಬದುಕುತ್ತೆ. ಆ ಥರ ಮೇಲೆಗೆ ಎಷ್ಟು ಹೋಗ್ತಾ ಇರುತ್ತೆ ಅಷ್ಟು ಪ್ಯೂರ್ ಆಗ್ತಾ ಇರುತ್ತೆ ಏರಿಯಾ. ಸ್ವರ್ಗದಲ್ಲಿ ಧೂಳೆ ಎದ್ದಿಡೋದಿಲ್ವಂತೆ, ಆ ಥರ ಇರುತ್ತೆ. ಜನಮೇಜಯ 5 ರಥಗಳಲ್ಲಿ ಕುಳಿತು ಧರ್ಮದ ಬಲದಿಂದ ಸ್ವರ್ಗಾರೋಹಣ ಮಾಡಿದರು. ಆ ಸಮಯದಲ್ಲಿ ಭೂಮ್ಯಂತರಿಕ್ಷಗಳಲ್ಲಿಯೂ ಅವರ ದಿವ್ಯ ಪ್ರಭೆಯು ವ್ಯಾಪ್ತವಾಯಿತು. ಆ 5 ರಥಗಳಲ್ಲಿ ಶಿಬಿಯು ಕುಳಿತಿದ್ದ ರಥವು ಬಹಳ ವೇಗವಾಗಿ ಮುಂದೆ ಮುಂದೆ ಹೋಗುತ್ತಿದ್ದುದು. ಅದನ್ನು ಕಂಡು ಅಷ್ಟಕನು ಯಯಾತಿಯನ್ನು ಪ್ರಶ್ನಿಸಿದನು. ಮಹಾರಾಜ, ಮಹಾತ್ಮನಾದ ಇಂದ್ರನು ನನ್ನ ಪರಮ ಮಿತ್ರನಾಗಿರುವುದರಿಂದ ನಾನೇ ಮೊದಲು ಸ್ವರ್ಗವನ್ನು ಸೇರುವನೆಂಬುದು ನನ್ನ ಭಾವನೆಯಾಗಿತ್ತು. ಆದರೆ ನಮ್ಮೆಲ್ಲರನ್ನೂ ಹಿಂದುಳಿಸಿ ಶಿಬಿಯೊಬ್ಬನೇ ಬಹುವೇಗವಾಗಿ ಹೋಗುತ್ತಿದ್ದಾನೆ. ಯಾವ ಕಾರಣದಿಂದ ಶಿಬಿಯು ಇತರ ರಥಗಳನ್ನು, ವಾಹನಗಳನ್ನು ಅತಿಕ್ರಮಿಸಿ ವೇಗದಿಂದ ಮುಂದೆ ಹೋಗುತ್ತಿದ್ದಾನೆ ಅಂತ ಪ್ರಶ್ನೆ ಕೇಳ್ತಾನೆ ಅಷ್ಟಕ ಯಯಾತಿಯನ್ನು. ಆವಾಗ ಯಯಾತಿ ಹೇಳ್ತಾನೆ, ಅಷ್ಟಕ, ಶಿಬಿಯು ತನ್ನದಾಗಿ ಏನೊಂದನ್ನೂ ಇಟ್ಟುಕೊಳ್ಳಲಿಲ್ಲ. ದೇವಮಾರ್ಗವನ್ನು ಹಿಡಿಯಲೆಂದೇ ಎಲ್ಲವನ್ನೂ ದಾನ ಮಾಡಿಬಿಟ್ಟನು. ಇದು ಮಹಾದಾನವೇ ಸರಿ. ಮೇಲಾಗಿ ಅವನಿಗೆ ಪುನರಾವೃತ್ತಿ ರಹಿತವಾದ ಬ್ರಹ್ಮಲೋಕವೂ ಬೇಕೆಂಬ ಅಪೇಕ್ಷೆಯೂ ಹೊರತು ಪುಣ್ಯಲೋಕಗಳು ಅವನಿಗೆ ಬೇಡವಾದವು. ಅವನಿಗೆ ಆ ಲೋಕಗಳ ಇಚ್ಛೆನೇ ಇರಲಿಲ್ಲ. ಆದ್ದರಿಂದ ಅವನು ನಿಮ್ಮೆಲ್ಲರಿಗಿಂತಲೂ ಶ್ರೇಷ್ಠನೆಂಬುದರಲ್ಲಿ ಸಂಶಯವೇ ಇಲ್ಲ. ದಾನ, ತಪಸ್ಸು, ಸತ್ಯನಿಷ್ಠೆ, ಧರ್ಮನಿಷ್ಠೆ, ಸೌಜನ್ಯ, ಕ್ಷಮೆ, ದಯೆ ಇವೆಲ್ಲವೂ ಶಿಬಿಯಲ್ಲಿ ಮೂರ್ತಿಮತ್ತಾಗಿವೆ. ಬುದ್ಧಿಯಲ್ಲಿಯೂ ಅವನಿಗೆ ಸಮಾನರಾದವರು ಯಾರೂ ಇರುವುದಿಲ್ಲ. ಶಿಬಿಯು ಸದಾಚಾರ ಸಂಪನ್ನನಾಗಿಯೂ ಲಜ್ಜಾಶೀಲನಾಗಿಯೂ ಸಕಲ ಗುಣ ಪರಿಪೂರ್ಣನಾಗಿಯೂ ಇದ್ದುದರಿಂದಲೇ ನಮ್ಮೆಲ್ಲರನ್ನೂ ಹಿಂದುಳಿಸಿ ಅವನು ಮುಂದೆ ಹೊರಟು ಹೋದನು. ಜನಮೇಜಯ, ರಥವು ಮುಂದೆ ಸ್ವಲ್ಪ ದೂರ ಸಾಗಿದ ನಂತರ ಪುನಃ ಅಷ್ಟಕನು ಇಂದ್ರನಿಗೆ ಸಮಾನನಾದ ತನ್ನ ಮಾತಾಮಹನಾದ ಯಯಾತಿಯನ್ನು ಕುತೂಹಲದಿಂದ ಕೇಳಿದನು. ಮಹಾರಾಜ, ನಿನ್ನನ್ನು ಪುನಃ ಪ್ರಶ್ನಿಸಬೇಕೆಂದು ಆಶಯದಿಂದಿರುವೆನು. ನಿನ್ನನ್ನು ಪ್ರಶ್ನಿಸಿದರೂ ನಿನ್ನಿಂದ ಅನೇಕವಾದ ಉತ್ತರಗಳನ್ನು ಪಡೆದರೂ ನನ್ನ ಅನೇಕ ಸಂಶಯಗಳು ನಿವಾರಣೆಯಾಗದೆ ಹಾಗೇ ಉಳಿದಿವೆ. ನೀನು ಸತ್ಯವಾಗಿ ಹೇಳು. ನೀನು ಯಾರು? ಎಲ್ಲಿಂದ ಬಂದೆ? ಯಾರ ಮಗ? ನೀನು ಮಾಡಿದ ಕಾರ್ಯವನ್ನು ಪ್ರಪಂಚದಲ್ಲಿರುವ ಬ್ರಾಹ್ಮಣರಲ್ಲಿ ಅಥವಾ ಕ್ಷತ್ರಿಯರಲ್ಲಿ ಬೇರೆ ಯಾರಾದರೂ ಮಾಡಿದ್ದಾರೆಯೇ? ಆವಾಗ ಅಷ್ಟಕ, ನಾನು ಇದುವರೆಗೆ ಯಾವುದೊಂದು ಸುಳ್ಳನ್ನು ಹೇಳಿರೋದಿಲ್ಲ. ಸುಳ್ಳು ಹೇಳಬೇಕಾದ ಪ್ರಮೇಯವೂ ಇಲ್ಲ. ನಾನು ನಹುಷನ ಮಗನಾದ ಯಯಾತಿಯಾಗಿದ್ದೆನು. ಪುರುವಿನ ತಂದೆ ನಾನು. ಈ ಭೂಮಂಡಲಕ್ಕೆ ಚಕ್ರವರ್ತಿಯಾಗಿದ್ದೆನು. ನೀವು ನಮ್ಮವರೇ ಆದುದರಿಂದ ರಹಸ್ಯ ವಿಷಯಗಳನ್ನು ನಿಮ್ಮೊಡನೆ ಹೇಳಿಬಿಡುತ್ತೇನೆ. ನಾನು ನಿಮ್ಮ ತಾಯಿಯ ತಂದೆ. ಈ ಭೂಮಂಡಲವನ್ನೆಲ್ಲ ಜಯಿಸಿದೆನು. ಅನೇಕ ಬ್ರಾಹ್ಮಣರಿಗೆ ವಸ್ತ್ರದಾನ ಮಾಡಿದೆನು. ಸರ್ವ ಶುಭ ಲಕ್ಷಣ ಸಂಪನ್ನವಾದ 100 ಅಶ್ವಮೇಧಾಶ್ವಗಳನ್ನು ದಾನವಾಗಿ ಕೊಟ್ಟೆನು. 100 ಅಶ್ವಮೇಧಾಶ್ವಗಳನ್ನು ದಾನ ಮಾಡಿದರೆ ಅಥವಾ 100 ಅಶ್ವಮೇಧ ಯಾಗಗಳನ್ನು ಮಾಡಿದರೆ ಮನುಷ್ಯರು ಪುಣ್ಯಾತ್ಮರಾದ ದೇವತೆಗಳೇ ಆಗುತ್ತಾರೆ. ಕರ್ಮಕಾಂಡದಲ್ಲಿ ಪ್ರಮಾಣ ಇದೆ. ಆತ ಅಷ್ಟೊಂದು ಯಾಗಗಳು ಮಾಡಿಸಿದ್ರೆ ಅಶ್ವಮೇಧ ಯಾಗಗಳು. ನೆಕ್ಸ್ಟ್ ನಾವು ದೇವತಾ ಪೋಸ್ಟ್ ಸಿಗುತ್ತೆ. ಬರೋ ಕಲ್ಪಕ್ಕೆ ಇಂದ್ರನ ಪೋಸ್ಟು, ವಾಯು ದೇವತೆ ಪೋಸ್ಟು, ಯಮಧರ್ಮರಾಜನ ಪೋಸ್ಟು, ಆ ದೇವತೆಗಳ ಪೋಸ್ಟ್ ಸಿಗುತ್ತೆ. ಮತ್ತು ಸಕಲ ವಿಧವಾದ ವಾಹನಗಳಿಂದಲೂ, ಗೋವುಗಳಿಂದಲೂ, ಸುವರ್ಣದಿಂದಲೂ, ಐಶ್ವರ್ಯದಿಂದಲೂ ಸಮೃದ್ಧವಾಗಿದ್ದ ಭೂಮಿಯನ್ನು ಬ್ರಾಹ್ಮಣರಿಗೆ ದಾನ ಮಾಡಿದೆನು. ಅಷ್ಟಕ, ನೀನು ಸತ್ಯವನ್ನು ಹೇಳಬೇಕೆಂದು ನನ್ನನ್ನು ಒತ್ತಿ ಒತ್ತಿ ಕೇಳಿದೆಯಲ್ಲವೇ? ನಾನು ಸತ್ಯದ ಸ್ವರೂಪವನ್ನು ಚೆನ್ನಾಗಿ ಅರಿತಿದ್ದೇನೆ. ಆದ್ದರಿಂದ ಸತ್ಯವಲ್ಲದುದನ್ನು ಖಂಡಿತವಾಗಿ ಹೇಳುವುದಿಲ್ಲ.
ಸತ್ಯದ ಆಧಾರದಿಂದಲೇ ಮನುಷ್ಯ ಲೋಕದಲ್ಲಿ ಅಗ್ನಿದೇವನು ಪ್ರಜ್ವಲಿಸುತ್ತಿರುತ್ತಾನೆ. ನನ್ನ ಮುಖದಿಂದ ಯಾವಾಗಲೂ ವ್ಯರ್ಥವಾದ ಅಥವಾ ಸುಳ್ಳಾದ ಮಾತೆಂದಿಗೂ ಹೊರಡುವುದಿಲ್ಲ. ಅಷ್ಟಕ ಸತ್ಯವನ್ನಲ್ಲವೇ ಸತ್ಪುರುಷರು ಕೊಂಡಾಡುವುದು. ನಾನು ನಿನ್ನೊಡನೆ ಹೇಳಿರುವ ಮತ್ತು ಪ್ರತರ್ಧನ, ವಸುಮಂತ ಹಾಗೂ ಶಿಬಿಗಳೊಡನೆ ಹೇಳಿರುವ ಮಾತುಗಳೆಲ್ಲವೂ ಸಂಪೂರ್ಣ ಸತ್ಯಾಂಶಗಳಿಂದ ಕೂಡಿರುತ್ತವೆ. ಈ ಲೋಕದಲ್ಲಿರುವ ಮುನಿಗಳು ಮತ್ತು ದೇವತೆಗಳು ಅವರು ಸತ್ಯಸಂಧರಾಗಿರುವುದರಿಂದ ಮಾತ್ರವೇ ಪೂಜಾರ್ಹರಾಗಿರುವರೆಂದು ನಾನು ಭಾವಿಸಿದ್ದೇನೆ. ಅವರು ನಿಷ್ಠರಾಗಿದ್ದರೆ ಮುನಿಗಳೆಂದು ಎನಿಸಿಕೊಳ್ಳುವುದಿಲ್ಲ, ರಾಗದಿದ್ದರೆ ದೇವತೆಗಳೆಂದೂ ಎನಿಸಿಕೊಳ್ಳುವುದಿಲ್ಲ. ಆದ್ದರಿಂದ ನೀನು ನನ್ನ ಮಾತುಗಳನ್ನು ಸಂಶಯಿಸುವ ಕಾರಣವಿಲ್ಲ. ನಾನು ನಿಮ್ಮೊಡನೆ ಬಹು ಮಹತ್ವವಾದ ಪೂರ್ಣವಾದ ಮಾತುಗಳನ್ನಾಡಿದ್ದೇನೆ. ಇವು ಅನುದಿನವೂ ಪಾರಾಯಣಕ್ಕೆ ಯೋಗ್ಯವಾಗಿವೆ. ಇದು ನಿಜಾನೇ. ಎಂಥ ರಹಸ್ಯಗಳು ಹೇಳಿದ್ದಾರೆ. ಯಯಾತಿ ಮತ್ತು ಅಷ್ಟಕನ ಸಂವಾದ. ಡೈಲಿ ಇದನ್ನು ಒಂದು ಸತಿ ಚೆಕ್ ಮಾಡ್ಕೊತಾ ಇರಬೇಕು. ಈರ್ಷ್ಯ ಅಸೂಯೆಗಳಿಲ್ಲದ ಯಾವ ಮನುಷ್ಯನೂ ನಾವೈವರೂ ಸ್ವರ್ಗವನ್ನು ಜಯಿಸಿದ ಈ ಪುಣ್ಯ ಕಥೆಯನ್ನು ಬ್ರಾಹ್ಮಣ ಶ್ರೇಷ್ಠರಿಗೆ ಹೇಳುತ್ತಾನೆಯೋ ಅವನು ನಾವು ಮುಂದೆ ಪಡೆಯಲಿರುವ ಪುಣ್ಯಲೋಕಗಳನ್ನೇ ಪಡೆಯುತ್ತಾನೆ. ನೋಡಿದ್ರೆ ಈ ಕಥೆಯನ್ನು ಕೇಳಿದ ತಕ್ಷಣ ಕೇಳಿದ್ರೇ ಸಾಕು, ಸ್ವರ್ಗ ಪಕ್ಕ ಆಗ್ಬಿಡುತ್ತೆ ನಿಮ್ಮದು. ಜನಮೇಜಯ, ಈ ರೀತಿಯಾಗಿ ಶತ್ರುಹಂತಕನಾದ ಉದಾರಿಯಾದ ಮಹಾತ್ಮನಾದ ಯಯಾತಿಯು ತನ್ನ ದೌಹಿತ್ರ್ಯರಿಂದ ಭೌಮ ನರಕವನ್ನು ತ್ಯಜಿಸಿ ಸತ್ಕೃತಿಯಿಂದ ಸಂಪಾದಿಸಿದ್ದ ತನ್ನ ಕೀರ್ತಿಯನ್ನು ಭೂಮಿಯಲ್ಲಿ ಹರಡಿ ಅಷ್ಟಕಾದಿಗಳೊಡನೆ ಸ್ವರ್ಗಲೋಕದ ಕಡೆಗೆ ಪ್ರಯಾಣ ಮಾಡಿದನು. ಇವಾಗ ಈ ಥರ ಜನ್ಮೇಜಯನಿಗೆ ವೈಶಂಪಾಯರು ಹೇಳಿದರು. ಈಗ ಪುರುವಂಶದ ವರ್ಣನೆ ಬರುತ್ತೆ. ಪುರುವಂಶದಲ್ಲೆಲ್ಲ ಯಾರ್ಯಾರು ಹುಟ್ಟಿದ್ರು ಏನು ಅಂದ್ಬಿಟ್ಟು ಜನ್ಮೇಜಯನು ವೈಶಂಪಾಯರನ್ನು ಈಗ ಪ್ರಶ್ನೆ ಮಾಡ್ತಾನೆ. ಪೂಜನೆ, ನಾನೀಗ ಪುರುವಿನ ವಂಶ ಪ್ರದೀಪಕರಾದ ರಾಜರುಗಳ ನಾಮಧೇಯಗಳನ್ನು ಅವರ ಪರಾಕ್ರಮಗಳನ್ನು ತಿಳಿದುಕೊಳ್ಳಬೇಕೆಂದು ಇಚ್ಛಿಸುತ್ತೇನೆ. ಒಬ್ಬೊಬ್ಬರು ಎಷ್ಟು ವೀರ್ಯವಂತರಾಗಿದ್ದರು, ಎಷ್ಟು ಪರಾಕ್ರಮಿಗಳಾಗಿದ್ದರು ಮತ್ತು ಅವರ ಸಾಧನೆಗಳೇನು ಎಂಬುದನ್ನು ವಿಸ್ತಾರವಾಗಿ ಹೇಳಿರಿ. ಪುರುವಿನ ವಂಶೀಯರಲ್ಲಿ ಶೀಲಹೀನರಾಗಲಿ ನಿರ್ವೀರ್ಯರಾಗಲಿ ಅಪುತ್ರವಂತರಾಗಲಿ ಇರಲೇ ಇಲ್ಲವೆಂದು ನಾನು ಕೇಳಿದ್ದೇನೆ. ಸದಾಚಾರ ಸಂಪನ್ನರಾದ, ವಿವೇಕ ಸಂಪನ್ನರಾದ, ಸುಪ್ರಸಿದ್ಧರಾದ, ಸಕಲ ವಿದ್ಯಾಸಂಪನ್ನರಾದ ಪುರುವಂಶದವರು ಪುಣ್ಯಚರಿತ್ರೆಯನ್ನು ವಿಶದವಾಗಿ ಕೇಳಲಿಚ್ಛಿಸಿದ್ದೇನೆ ಅಂತ ಪ್ರಶ್ನೆ ಕೇಳ್ತಾನೆ. ಈಗ ಜನ್ಮೇಜಯನಿಗೆ ವೈಶಂಪಾಯನರು ಉತ್ತರ ಕೊಡ್ತಾರೆ. ಜನ್ಮೇಜಯ, ನೀನು ಕೇಳಿದ ಈ ಸುಚರಿತ್ರೆಯನ್ನು ಆನಂದದಿಂದಲೇ ಹೇಳುತ್ತೇನೆ. ಪುರುವಂಶ ಪ್ರದೀಪಕರಾದ, ವೀರರಾದ, ಇಂದ್ರ ಸಮಾನ ತೇಜಸ್ವಿಗಳಾದ, ಅಷ್ಟೈಶ್ವರ್ಯ ಸಂಪನ್ನರಾದ, ಸರ್ವಲಕ್ಷಣ ಸಂಪನ್ನರಾದ ರಾಜರುಗಳ ಇತಿಹಾಸವನ್ನು ವಿಶದವಾಗಿಯೇ ಹೇಳುತ್ತೇನೆ. ಪುರುವಿಗೆ ಪೌಷ್ಟಿ ಎಂಬ ಪತ್ನಿಯಲ್ಲಿ ಪ್ರವೀರ, ಈಶ್ವರ ಮತ್ತು ರೌದ್ರಶ್ವರೆಂಬ 3 ಮಕ್ಕಳು ಹುಟ್ಟಿದರು. ಅವರೆಲ್ಲರೂ ಮಹಾರಥರಾಗಿದ್ದರು. ಅವರಲ್ಲಿ ಜ್ಯೇಷ್ಠನಾದ ಪ್ರವೀರನು ಪುರುವಿನ ಅನಂತರ ರಾಜ್ಯಕ್ಕೆ ಅಧಿಪತಿಯಾದನು. ಪ್ರವೀರನು ಶೂರಸೇನಿ ಎಂಬ ಪಟ್ಟಮಹಿಷಿಯಲ್ಲಿ ಮನುಸ್ಯು ಎಂಬ ಪುತ್ರನನ್ನು ಪಡೆದನು. ಕಮಲನೇತ್ರನಾದ ಚಾರುದರ್ಶನನಾದ ಮನುಸ್ಯುವು ಸಮುದ್ರಾಂತವಾದ ಈ ಭೂಮಂಡಲದ ರಕ್ಷಕನಾಗಿದ್ದನು. ಮನುಸ್ಯುವು ಪಟ್ಟಮಹಿಷಿಯಾದ ಸೌವೀರಿ ಎಂಬುವಳಲ್ಲಿ ಶಕ್ತ, ಸಹನನ, ವಾಗ್ಮಿ ಎಂಬ 3 ಪುತ್ರರನ್ನು ಪಡೆದನು. ಅವರೆಲ್ಲರೂ ಮಹಾರಥರು, ಮಹಾಶೂರರೂ ಆಗಿದ್ದರು. ಪುರುವಿನ 3ನೆಯ ಮಗ ರೌದ್ರಶ್ವನೆಂದು ಹಿಂದೆಯೇ ಹೇಳಿದನಲ್ಲವೇ. ಅವನು ಮಿತ್ರಕೇಶಿ ಎಂಬ ಅಪ್ಸರೆಯಲ್ಲಿ ಅನ್ವಗ್ಭಾನುವೆ ಮೊದಲಾದ 10 ಮಂದಿ ಒಳ್ಳೆಯ ಮನಸ್ಸಿನಿಂದ ಕೂಡಿದ ಮಕ್ಕಳನ್ನು ಪಡೆದನು. ಅವರೆಲ್ಲರೂ ಮಹಾಧನುರ್ಧರರಾಗಿದ್ದರು. ಅವರು ಕಾಲಕಾಲಗಳಲ್ಲಿ ಯಜ್ಞ ಮಾಡುತ್ತಿದ್ದರು. ಪುತ್ರವಂತರಾಗಿಯೂ ಬಹುಶ್ರುತರಾಗಿಯೂ ಸರ್ವಾಸ್ತ್ರ ವಿಶಾರದರಾಗಿಯೂ ಧರ್ಮಪರಾಯಣರಾಗಿಯೂ ಇದ್ದರು. ರುಚೇಯು ಅಂದರೆ
ಅನ್ವಗ್ ಭಾನುವಿಗೆ ರುಚೇಯು ಮತ್ತು ಅನಾದೃಷ್ಟಿ ಎಂಬ ಹೆಸರುಗಳು ಇದ್ದವು. ಅವನಿಗೆ 2 ಹೆಸರಿತ್ತು. ಇನ್ನೊಂದು ಕಕ್ಷೆಯು ಪರಾಕ್ರಮಿಯಾದ ಕೃಕಣೆಯು, ಸ್ಥಂಡಿಲೆಯು, ವನೆಯು, ಯಶೋವಂತನಾದ ಜಲೆಯು, ಬಲವಂತನಾದ ಮತ್ತು ಧೀಮಂತನಾದ ತೇಜೆಯು, ಇಂದ್ರ ಸಮಾನ ವಿಕ್ರಮನಾದ ಸತ್ಯೆಯು, ಧರ್ಮಿಯು, ದೇವತುಲ್ಯ ಪರಾಕ್ರಮಿಯಾದ ಸನಂತೆಯು, ಇವರುಗಳೇ ರೌದ್ರಾಶ್ವನ 10 ಮಂದಿ ಮಕ್ಕಳು. ಇವರುಗಳಲ್ಲಿ ಜ್ಯೇಷ್ಠನಾದ ಅನಾದೃಷ್ಟಿಯು ಉಳಿದವರಿಗಿಂತಲೂ ವಿದ್ವಾಂಸನೂ ಮಹಾಪರಾಕ್ರಮಿಯೂ ಆಗಿದ್ದನು. ದೇವತೆಗಳೆಲ್ಲರಿಗೂ ಇಂದ್ರನು ರಾಜನಾಗಿರುವಂತೆ ಮಾನವ ಕೋಟಿಗೆ ರುಚೇಯುವು ಚಕ್ರವರ್ತಿಯಾಗಿದ್ದನು. ಮತಿನಾರನೆಂಬುದು ಅನಾದೃಷ್ಟಿಯ ಮಗ. ಅವನು ಅಶ್ವಮೇಧ ರಾಜಸೂಯ ಯಜ್ಞಗಳನ್ನು ಮಾಡಿ ಪರಮಧಾರ್ಮಿಕನಾದ ರಾಜನೆಂದು ಪೃಥ್ವಿಯಲ್ಲಿ ಪ್ರಸಿದ್ಧನಾಗಿದ್ದನು. ಮತಿನಾರನಿಗೆ ತನ್ಸು, ಮಹಾಂತ, ಅತಿರಥ ಮತ್ತು ಅಪ್ರತಿಮ ದ್ಯುತಿಯುಳ್ಳ ದೃಹ್ಯು ಎಂಬ 4 ಮಕ್ಕಳು ಹುಟ್ಟಿದರು. ಆ ಎಲ್ಲ ರಾಜಕುಮಾರರು ಮಹಾಪರಾಕ್ರಮಿಗಳಾಗಿದ್ದರು. ಅವರಲ್ಲಿ ಹಿರಿಯನಾದ ತನ್ಸುವು ಪುರುವಂಶದ ಉದ್ಧಾರಕನಾದನು. ಪ್ರಪಂಚವೆಲ್ಲವನ್ನು ಜಯಿಸಿ ತನ್ನ ವಂಶಕ್ಕೆ ಯಶಸ್ಸನ್ನು ಕೀರ್ತಿಯನ್ನು ಗಳಿಸಿಕೊಟ್ಟನು. ತನ್ಸುವಿಗೆ ಇಲೀನನೆಂಬ ಮಗನು ಹುಟ್ಟಿದನು. ಅವನೂ ಸಹ ವೀರ್ಯವಂತನಾಗಿಯೂ ವಿಜಯಿಗಳಲ್ಲಿ ಶ್ರೇಷ್ಠನಾಗಿ ಇದ್ದು ಪ್ರಪಂಚವೆಲ್ಲವನ್ನು ಜಯಿಸಿ ಚಕ್ರವರ್ತಿಯಾದನು. ಇಲೀನನು ರಥಂತರಿ ಎಂಬ ಧರ್ಮಪತ್ನಿಯಲ್ಲಿ ಪಂಚಭೂತೋಪಮರಾದ ದುಷ್ಯಂತನೇ ಮೊದಲಾದ 5 ಮಕ್ಕಳನ್ನು ಪಡೆದನು. ಇಲ್ಲಿ ದುಷ್ಯಂತನ ಸ್ವಲ್ಪ ಫೇಮಸ್ ಗೊತ್ತು. ಪುರು ಮತ್ತು ದುಷ್ಯಂತನ ಮಧ್ಯದಲ್ಲಿ ಇಷ್ಟೊಂದು ಪರಂಪರೆಗಳಾಗ್ಬಿಟ್ಟಿದ್ದಾವೆ. ಅವ್ರನ್ನ ಯಾರು ನೆನೆಸ್ಕೊಳ್ಳೋದೇ ಇಲ್ಲ. ಅಷ್ಟೇ ಈ ಭೂಲೋಕದಲ್ಲಿ ಹಂಗೆ ಹೆಸರುಗಳೆಲ್ಲ ಹಂಗೆ ಮಾಯ ಆಗ್ತಾ ಇರ್ತವೆ. ಸ್ವಲ್ಪ ಪ್ರಸಿದ್ಧವಾಗಿರೋ ಕಥೆಗಳು ಮುಂದೆ ಹೋಗ್ತಾ ಇರ್ತವೆ. ದುಷ್ಯಂತ, ಶೂರ, ಭೀಮ, ಪ್ರವಸು ಮತ್ತು ವಸು ಈ 5 ಇಲೀನನ ಮಕ್ಕಳು. ಅವರಲ್ಲಿ ಮೊದಲನೆಯವನಾದ ದುಷ್ಯಂತನು ಜ್ಯೇಷ್ಠ ಪುತ್ರನು. ಮಾತ್ರವಲ್ಲದೆ ಪುರುಶ್ರೇಷ್ಠನೂ ಆಗಿದ್ದನು. ದುಷ್ಯಂತನು ತನ್ನ ಪತ್ನಿಯಾದ ಶಕುಂತಲೆಯಲ್ಲಿ ಭರತನೆಂಬ ಪುತ್ರನನ್ನು ಪಡೆದನು. ಭರತನು ಮಹಾವಿದ್ವಾಂಸನಾಗಿದ್ದನು. ಪುರುವಿನ ವಂಶವು ಮುಂದೆ ಶಾಕುಂತಲನ ಶಕ್ತಿ ಪರಾಕ್ರಮಗಳಿಂದಾಗಿ ಭರತವಂಶವೆಂಬ ಹೆಸರನ್ನು ಗಳಿಸಿ ಬಹಳ ಪ್ರಖ್ಯಾತವಾಯಿತು. ಭರತನು ತನ್ನ 3 ಭಾರ್ಯರಲ್ಲಿ 9 ಮಂದಿ ಮಕ್ಕಳನ್ನು ಪಡೆದನು. ಅವರ್ಯಾರೂ ತನಗೆ ಅನುರೂಪರಾದವರಲ್ಲವೆಂದು ಭಾವಿಸಿ ಭರತನು ಆ 9 ಮಂದಿ ಮಕ್ಕಳನ್ನು ತಿರಸ್ಕರಿಸಿದನು. ಅದರಿಂದ ಕುಪಿತರಾದ ಭರತನ ಭಾರ್ಯೆಯರು ತಮ್ಮ ಮಕ್ಕಳನ್ನೇ ಸಂಹರಿಸಿಬಿಟ್ಟರು. ತಂದೆ ಮಕ್ಕಳನ್ನು ಶ್ರೇಷ್ಠ ಅಂತ ಸ್ವೀಕಾರ ಮಾಡಿಲ್ಲ ಅಂತ ತಾಯಿಯರೇ ಮಕ್ಕಳನ್ನು ಸಾಯಿಸಿಬಿಟ್ರಂತೆ. ವಿಚಿತ್ರ ಘಟನೆಗಳು. ಅದರಿಂದಾಗಿ ಭರತನು ಪುತ್ರ ಪ್ರಾಪ್ತಿಗಾಗಿ ಅನೇಕ ಯಜ್ಞಯಾಗಾದಿಗಳನ್ನು ಮಾಡಿ ಭರದ್ವಾಜರ ಅನುಗ್ರಹದಿಂದ ಭುಮನ್ಯುವೆಂಬ ಪುತ್ರನನ್ನು ಪಡೆದನು. ಸತ್ಪುತ್ರವಂತನಾದನೆಂದು ಸಂತುಷ್ಟನಾದ ಭರತನು ಭುಮನ್ಯುವನ್ನು ಯುವರಾಜನನ್ನಾಗಿ ಮಾಡಿದನು. ಭುಮನ್ಯುವಿಗೆ ತನ್ನ ಪತ್ನಿಯಾದ ಪುಷ್ಕರಿಣಿ ಎಂಬುವಳಲ್ಲಿ ಸುಹೋತ್ರ, ದಿವಿರಥ, ಸುಹೋತ, ಸುಹವಿ, ಸುಯಜು, ರುಚಿಕ ಎಂಬ 6 ಮಂದಿ ಮಕ್ಕಳು ಹುಟ್ಟಿದರು. ಅವರಲ್ಲಿ ಜ್ಯೇಷ್ಠನಾದ ಸುಹೋತ್ರನು ಭುಮನ್ಯುವಿನ ಅನಂತರ ರಾಜಸಿಂಹಾಸನದಲ್ಲಿ ಪಟ್ಟಾಭಿಷಿಕ್ತನಾದನು. ಸುಹೋತ್ರನು ರಾಜಸೂಯ, ಅಶ್ವಮೇಧಗಳೇ ಮೊದಲಾದ ಅನೇಕ ಯಜ್ಞಗಳನ್ನು ಮಾಡಿ ತನ್ಮೂಲಕವಾಗಿ ಸಾಗರಾಂತವಾದ ಆನೆಗಳಿಂದಲೂ ಗೋವುಗಳಿಂದಲೂ ಅಶ್ವಗಳಿಂದಲೂ ತುಂಬಿದ್ದ ಬಹುರತ್ನಗಳಿಂದಲೂ ಸಮಾಕುಲವಾಗಿದ್ದ ಅಖಂಡ ಭೂಮಂಡಲಕ್ಕೂ ಚಕ್ರವರ್ತಿಯಾದನು. ಸುಹೋತ್ರನು ಧರ್ಮದಿಂದ ರಾಜ್ಯ ಪರಿಪಾಲನೆ ಮಾಡುತ್ತಿರುವಾಗ ಪ್ರಪಂಚದಲ್ಲಿ ಪ್ರಾಣಿಗಳಿಗಾಗಲಿ ಪ್ರಜೆಗಳಿಗಾಗಲಿ ಯಾವ ವಿಧವಾದ ಉಪದ್ರವಗಳೂ ಇಲ್ಲವಾಯಿತು. ದೇಶವು ಸುಭಿಕ್ಷವಾಗಿದ್ದಿತು. ಪ್ರಜೆಗಳೇ ಆಗಲಿ ಪ್ರಾಣಿಗಳೇ ಆಗಲಿ ಅಕಾಲ ಮರಣಕ್ಕೆ ತುತ್ತಾಗುತ್ತಿರಲಿಲ್ಲ. ಆ ಕಾರಣದಿಂದಾಗಿ ಹಸ್ತ್ಯಶ್ವಾದಿ ಪ್ರಾಣಿಗಳು ಪ್ರಜೆಗಳು ವೃದ್ಧಿ ಹೊಂದುತ್ತಲೇ ಇದ್ದರು.
ಪ್ರಜೆಗಳ ಮತ್ತು ಪಶುಪ್ರಾಣಿಗಳ ಅಪರಿಮಿತವಾದ ವೃದ್ಧಿಯಿಂದುಂಟಾದ ಭಾರದಿಂದ ಭೂಮಿಯು ಮುಳುಗಿ ಹೋಗುವುದೇ ಎಂದೆನಿಸುತ್ತಿತ್ತು. ಪ್ರಜೆಗಳು ಮತ್ತು ಪಶುಪ್ರಾಣಿಗಳ ಹಿತಕ್ಕಾಗಿ ಸುಹೋತ್ರನು ಭೂಮಂಡಲದ ಎಲ್ಲ ಭಾಗಗಳಲ್ಲಿಯೂ ಯಜ್ಞ ಮಾಡುತ್ತಿದ್ದರಿಂದ ಭೂಮಂಡಲವು ಸಾವಿರಾರು ಯಜ್ಞಸ್ತಂಭಗಳಿಂದ ಪರಿಶೋಭಿಸುತ್ತಿದ್ದಿತು. ಸಸ್ಯ ಸಮೃದ್ಧಿ ಇದ್ದಿತು. ಪ್ರಜೆಗಳು ಅಪರಿಮಿತವಾದ ವೃದ್ಧಿ ಹೊಂದಿದ್ದರು. ಆಹಾರದ ಕೊರತೆ ಇರಲಿಲ್ಲ. ಆದ್ದರಿಂದ ಪ್ರಜೆಗಳು ಯಾವಾಗಲೂ ಹೃಷ್ಟರಾಗಿಯೂ ಪುಷ್ಟರಾಗಿಯೂ ಇರುತ್ತಿದ್ದರು. ಸುಹೋತ್ರನು ಧರ್ಮಪತ್ನಿಯಾದ ಐಕ್ಷಾಕಿಯಲ್ಲಿ ಅಜಮೀಡ, ಸುಮೀಡ ಮತ್ತು ಪುರುಮೀಡರೆಂಬ 3 ಮಕ್ಕಳನ್ನು ಪಡೆದನು. ಅಜಮೀಡಂದು ಭಾಗವತದಲ್ಲಿ ಸ್ಟೋರಿ ಬರುತ್ತೆ. ಆ 3ರಲ್ಲಿ ಅಜಮೀಡನೇ ಜ್ಯೇಷ್ಠನೂ ಶ್ರೇಷ್ಠನೂ ಆಗಿದ್ದನು. ಸುಹೋತ್ರನ ನಂತರ ಅವನೇ ರಾಜ್ಯಭಾರವನ್ನು ವಹಿಸಿಕೊಂಡನು. ಅಜಮೀಡನು ತನ್ನ 3 ಪತ್ನಿಯರಲ್ಲಿ 6 ಮಂದಿ ಮಕ್ಕಳನ್ನು ಪಡೆದನು. ಧೂಮಿನಿ ಎಂಬುವಳಲ್ಲಿ ರುಕ್ಷನನ್ನು, ನೀಲಿ ಎಂಬುವಳಲ್ಲಿ ದುಷ್ಯಂತ ಮತ್ತು ಪರಮೇಷ್ಠಿ ಎಂಬಿಬ್ಬರ ಮಕ್ಕಳನ್ನು, ಕೇಶಿನಿ ಎಂಬುವಳಲ್ಲಿ ಜುಹ್ನು, ವ್ರಜನ ಮತ್ತು ರೂಪಿಣಿ ಎಂಬ 3 ಮಕ್ಕಳನ್ನು ಪಡೆದನು. ದುಷ್ಯಂತನ ಮತ್ತು ಪರಮೇಷ್ಠಿಯ ಪೀಳಿಗೆಯವರು ಪಾಂಚಾಲರೆಂದು ಪ್ರಸಿದ್ಧರಾದರು. ಪಾಂಚಾಲ ದೇಶ ಕೂಡ ಇಲ್ಲಿಂದನೇ ಬಂದಿರೋದು. ಅಮಿತ ತೇಜಸ್ವಿಯಾದ ಜುಹ್ನುವಿನ ಪೀಳಿಗೆಯವರು ಕುಶಿಕರೆಂದು ಪ್ರಸಿದ್ಧರಾದರು. ಅಜಮೀಡನ ಮಕ್ಕಳಲ್ಲಿ ವ್ರಜನ ರೂಪಿನರಿಗಿಂತಲೂ ಜ್ಯೇಷ್ಠನಾದ ರುಕ್ಷನೇ ಅಜಮೀಡನ ನಂತರ ರಾಜ್ಯಭಾರವನ್ನು ವಹಿಸಿಕೊಂಡನು. ರುಕ್ಷುನಿಗೆ ಸಂವರ್ಣನೆಂಬ ಮಗನು ಹುಟ್ಟಿದನು. ಸಂವರ್ಣನು ರಾಜನಾಗಿರುವಾಗ ದೇಶದಲ್ಲಿ ಭಯಂಕರವಾದ ಕ್ಷಾಮವು ತಲೆದೂರಿ ಲಕ್ಷ ಲಕ್ಷ ಪ್ರಜೆಗಳು ಮೃತರಾದರು. ಆವಾಗಲೂ ಕೂಡ ಇವೇ ಬರ್ತಾಯಿತ್ತು. ಇದೇನು ಪ್ಲೇಗ್ ಬಂದಾಗೆಲ್ಲ ಸುಮಾರು ಜನ ಸತ್ತಿದ್ರಲ್ಲ, ಈಗ ಕರೋನಾ ವೈರಸ್ ಬಂದಂಗೆ ಆ ಥರ ಮುಂಚೆ ಕಾಲದಿಂದನೂ ಬಂದು ಎಲ್ಲ ಕ್ಲೀನ್ ಮಾಡ್ಕೊಂಡು ಹೋಗ್ಬಿಡುತ್ತೆ ಪ್ರಕೃತಿ. ಹೊಟ್ಟೆಗಿಲ್ಲದಿರುವುದು, ಅಕಾಲ ಮರಣ, ಅನಾವೃಷ್ಟಿ ಮತ್ತು ವ್ಯಾಧಿ ಇತ್ಯಾದಿಗಳಿಂದ ಜನರು ಪೀಡಿತರಾದರು. ಶತ್ರು ಸೈನ್ಯಗಳು ಭಾರತ ವಂಶೀಯರನ್ನು ನಾಶಪಡಿಸಿದವು. ಅದೇ ಸಮಯದಲ್ಲಿ ಪಾಂಚಾಲದ ಅರಸನು ಚತುರಂಗ ಬಲ ಸಮೇತನಾಗಿ ಭೂಮಿಯನ್ನೇ ನಡುಗಿಸುತ್ತಾ ಬಂದು ಸಂವರ್ಣನ ರಾಜ್ಯಕ್ಕೆ ಮುತ್ತಿಗೆ ಹಾಕಿದನು. 2 ಪಕ್ಷಗಳಿಗೂ ನಡೆದ ಘೋರ ಯುದ್ಧದಲ್ಲಿ ಸಂವರ್ಣನ ಸೈನಿಕರೆಲ್ಲರೂ ಹತರಾದರು. 10 ಅಕ್ಷೌಹಿಣಿ ಸೈನ್ಯ ಸಮೇತನಾಗಿ ಬಂದಿದ್ದ ಪಾಂಚಾಲ ರಾಜನು ಸಂವರ್ಣನಿಗೆ ಸೇರಿದ್ದ ರಾಜ್ಯಗಳೆಲ್ಲವನ್ನೂ ಗೆದ್ದು ಕಡೆಗೆ ಸಂವರ್ಣನನ್ನು ಪರಾಜಯಗೊಳಿಸಿದನು. ಪ್ರಾಣವನ್ನಾದರೂ ಉಳಿಸಿಕೊಳ್ಳಬೇಕೆಂಬ ಆಶಯದಿಂದ ಬಹುಭೀತನಾಗಿದ್ದ ಸಂವರ್ಣನು ಪತ್ನಿ, ಪುತ್ರ, ಮಿತ್ರಮಾತ್ಯ ಸಮೇತನಾಗಿ ರಾಜಧಾನಿಯಿಂದ ಪಲಾಯನ ಮಾಡಿದನು. ಸಿಂಧೂ ನದದ ತೀರದಲ್ಲಿದ್ದ ಅರಣ್ಯಕ್ಕೆ ಹೋಗಿ ಅಲ್ಲವನು ಪತ್ನಿ ಪುತ್ರ ಸಹಿತವಾಗಿ ವಾಸ ಮಾಡತೊಡಗಿದನು. ಸಿಂಧೂ ನದದ ತೀರ ಪ್ರದೇಶದ ಸಮೀಪದಲ್ಲಿಯೇ ಒಂದು ಪರ್ವತವು ಇದ್ದಿತು. ಅಲ್ಲಿಯೇ ಇದ್ದ ಒಂದು ದುರ್ಗದಲ್ಲಿ ಸಂವರ್ಣನ ಪೀಳಿಗೆಯವರು ಅರ್ಥಾತ್ ಭಾರತರು 1000 ವರ್ಷಗಳ ಕಾಲ ವಾಸ ಮಾಡಿಕೊಂಡರು. ಅಂಥ ಮಹಾವಂಶ ಕೂಡ ರಾಜ್ಯ ಇಲ್ಲದಿರೋ ಕಾಡಲ್ಲಿ ಸ್ಪೆಂಡ್ ಮಾಡಬೇಕಾದ ಪರಿಸ್ಥಿತಿ ಬರುತ್ತೆ. ಆ ಸಮಯದಲ್ಲಿ ವಸಿಷ್ಠರು ಆಕಸ್ಮಿಕವಾಗಿ ಭಾರತರ ದುರ್ಗಕ್ಕೆ ಆಗಮಿಸಿದರು. ಮಹರ್ಷಿಗಳಾದ ವಸಿಷ್ಠರು ಆಗಮಿಸಿದೊಡನೆಯೇ ಭಾರತ ಕ್ಷತ್ರಿಯರ ಮೇಲೆದ್ದು ಅಭಿವಾದನ ಮಾಡಿ ವಿನಮ್ರರಾಗಿ ಸ್ವಾಗತಿಸಿ ಅರ್ಘ್ಯಪಾದಾದಿಗಳನ್ನಿತ್ತು ಸತ್ಕರಿಸಿದರು. ಔಪಚಾರಿಕವಾಗಿ ರಾಜನು ತನ್ನ ಸರ್ವಸ್ವವನ್ನು ಮಹರ್ಷಿಗಳಿಗೆ ಅರ್ಪಿಸಿದನು. ಸುವರ್ಚಕಸರಾದ ಮಹರ್ಷಿಗಳಿಗೆ ರಾಜನು ತನ್ನ ಕಷ್ಟ ಪರಂಪರೆಗಳನ್ನೆಲ್ಲವನ್ನೂ ತಿಳಿಯಪಡಿಸುತ್ತಾ ಹೇಳಿದನು. ಆಸನದಲ್ಲಿ ಕುಳಿತಿದ್ದ ವಸಿಷ್ಠರನ್ನು ರಾಜನು ಪುರೋಹಿತರನ್ನಾಗಿ ಅಂಗೀಕರಿಸುತ್ತಾ ಹೇಳಿದನು. ಮಹರ್ಷಿಗಳೇ, ನೀವು ನಮ್ಮ ಪುರೋಹಿತರಾಗಿರಿ. ಕಳೆದುಕೊಂಡ ರಾಜ್ಯವನ್ನು ಪಡೆಯಲು ನಾವು ಪ್ರಯತ್ನಿಸುತ್ತೇವೆ. ಸಂವರ್ಣನ ಪ್ರಾರ್ಥನೆಯನ್ನು ಅಂಗೀಕರಿಸುತ್ತಾ ವಸಿಷ್ಠರು ಓಂ ಎಂದು ಪ್ರಣವೋಚ್ಚಾರಣೆಯನ್ನು ಮಾಡಿ ಸಂವರ್ಣನಿಗೆ ಪುರೋಹಿತರಾದರು. ಪೃಥ್ವಿಯ ರಾಜರೆಲ್ಲರಿಗೂ ಶೃಂಗಪ್ರಾಯನಾಗಿದ್ದ ಪುರುವಂಶೀಯನಾದ ಸಂವರ್ಣನನ್ನು ವಸಿಷ್ಠರು ತಮ್ಮ ತಪೋಬಲದಿಂದ ಭರತನ ಸಿಂಹಾಸನದಲ್ಲಿ ಕುಳ್ಳಿರಿಸಿ ಪಟ್ಟಾಭಿಷೇಕ ಮಾಡಿದರು.
ಅದಕ್ಕೆ ಗುರುಗಳನ್ನು ಕಡಿಮೆ ಅಂಚನೆ ಹಾಕಬಾರ್ದು. ಚಾಣಕ್ಯ ನೋಡಿ ಎಂಥ ಚಂದ್ರಗುಪ್ತ ಮೌರ್ಯನ ಮಗಧ ರಾಜ ಎಷ್ಟು ಸ್ಟ್ರಾಂಗ್ ಆಗಿರುತ್ತಂದರೆ, ಬೇರೆ ವಿದೇಶಿಗಳವರಾಗಲಿ ಯಾರೇ ಆಗಲಿ ಆ ಸೈನ್ಯದ ಸಂಖ್ಯೆಯನ್ನು ನೋಡಿ ಭಾರತ ದೇಶ ಕಡೆ ಅಟ್ಯಾಕ್ ಮಾಡೋ ಸಾಹಸ ಕೂಡ ಮಾಡ್ತಾ ಇರಲಿಲ್ಲ. ಅಂಥ ಮಗಧ ರಾಜ್ಯವನ್ನು ಸಿಂಗಲ್ ಹ್ಯಾಂಡೆಡ್ ಆಗಿ ಚಾಣಕ್ಯನು ಚಂದ್ರಗುಪ್ತ ಮೌರ್ಯನ ರಾಜನ ಮಾಡಿ ಅದನ್ನು ಬೀಳಿಸಿ ಚಂದ್ರಗುಪ್ತ ಮೌರ್ಯನ ರಾಜ ಮಾಡಿಸ್ತಾನೆ. ಅದಕ್ಕೆ ಬ್ರಹ್ಮಜ್ಞಾನಿಗಳಾದವರಿಗೆ, ಋಷಿಗಳಿಗೆ ಏನಾದರೂ ಮನಸ್ಸಿಟ್ಟು ಹಠ ಇಟ್ಟು ಮಾಡಬೇಕಂದ್ರೆ ಅದು ಮಾಡಿ ತೋರಿಸ್ಬಿಡ್ತಾರೆ ಅವರು. ಈಗ ನೋಡಿ, ವಶಿಷ್ಠರನ್ನು ಪುರೋಹಿತರನ್ನಾಗಿ ಮಾಡಿಕೊಂಡಿದ್ದಕ್ಕೆ ಮತ್ತೆ ಅವನು ಹೋದ ರಾಜ್ಯ ಮತ್ತೆ ಬಂತು. ಯಾಕಂದರೆ ಗೆಲುವಾಗಲಿ ಯಾವತ್ತು ಜೀವನದಲ್ಲಿ ಬುದ್ಧಿಯೇ ಹೆಚ್ಚು ಕೆಲಸ ಮಾಡೋದು. ಶಾರೀರಿಕ ಬಲ, ಆ ಬಲಗಳು ಎಲ್ಲ ಅದು ಸೆಕೆಂಡ್ರಿ. ಮುಖ್ಯವಾಗಿ ಬ್ರೈನ್ ಉಪಯೋಗಿಸೋರು ನಮಗೆ ಹತ್ರ ಇರಬೇಕು. ಬ್ರೈನನ್ನು ಚೆನ್ನಾಗಿ ಉಪಯೋಗಿಸೋರು ನಮ್ಮ ಹತ್ರ ಇದ್ದಾಗ ನಮಗೆ ಗೆಲುವು ಬರ್ತಾ ಇರುತ್ತೆ. ಮತ್ತು ಜನರೇನು ಸಾಧುಗಳನ್ನೇ ದೂರ ಮಾಡ್ತಾರೆ. ಸಾಧುಗಳನ್ನು ಇಟ್ಟುಕೊಂಡ್ರೇ ಕಲ್ಯಾಣ ಆಗೋದಂತ ಅವ್ರಿಗೆ ಗೊತ್ತಿಲ್ಲ. ಈಗ ನೋಡಿ, ಕುಳ್ಳಿರಿಸಿ ಪಟ್ಟಾಭಿಷೇಕ ಮಾಡಿದರು. ಪಟ್ಟಾಭಿಷಿಕ್ತನಾದ ಸಂವರ್ಣನು ಪುನಃ ಚತುರಂಗ ಬಲವನ್ನು ಸಿದ್ಧ ಮಾಡಿಕೊಂಡು ಭೂಮಂಡಲದಲ್ಲಿದ್ದ ಎಲ್ಲ ರಾಜರನ್ನು ಜಯಿಸಿ ಅನೇಕ ವಿಧವಾದ ಯಜ್ಞ ಯಾಗಾದಿಗಳನ್ನು ಮಾಡಿ ಬ್ರಾಹ್ಮಣರಿಗೆ ಯಥೇಚ್ಛವಾಗಿ ಭೂರಿ ದಕ್ಷಿಣೆಗಳನ್ನು ಕೊಟ್ಟನು. ಸಂವರ್ಣನಿಗೆ ಸೂರ್ಯನ ಮಗಳಾದ ತಪತಿ ಎಂಬುವಳಿಂದ ಕುರು ಎಂಬ ಮಗನು ಹುಟ್ಟಿದನು. ಇವನಿಂದನೇ ಹೆಸರು, ಕುರು ಎಂಬ ರಾಜನಿಂದನೇ ಕುರುವಂಶ ಅಂತ ಹೆಸರು ಬರುತ್ತೆ ಫಸ್ಟು. ಕುರುವು ಮಹಾಧರ್ಮಜ್ಞನಾಗಿದ್ದರಿಂದ ಸಂವರ್ಣನಿಗೆ ಹಿರಿಯ ಹೆಂಡತಿಯಲ್ಲಿ ಹುಟ್ಟಿದ ಜ್ಯೇಷ್ಠ ಪುತ್ರನಿದ್ದರೂ ಸಹ ಅವನನ್ನೇ ಪ್ರಜೆಗಳು ತಮ್ಮ ರಾಜನನ್ನಾಗಿ ಮಾಡಿಕೊಂಡರು. ಕುರುವನ್ನೇ ರಾಜ ಅಂತ ಒಪ್ಕೊಂಡ್ಬಿಡ್ತಾರೆ, ಇನ್ನೊಬ್ಬ ದೊಡ್ಡವನಿದ್ದರೂ ಕೂಡ. ಅವನ ಹೆಸರಿನಿಂದಲೇ ದೇಶವು ಕುರುಜಾಂಗಲವೆಂದು ಪ್ರಸಿದ್ಧವಾಯಿತು. ಕುರುವು ತನ್ನ ತಪಪ್ರಭಾವದಿಂದ ಕುರುಜಾಂಗಲವನ್ನು ಅಥವಾ ಕುರುಕ್ಷೇತ್ರವನ್ನು ಪುಣ್ಯಕ್ಷೇತ್ರವನ್ನಾಗಿ ಪರಿವರ್ತಿಸಿದನು. ಅವನಿಗೆ ಮನನಶೀಲಲಾದ ವಾಹಿನಿ ಎಂಬ ಪತ್ನಿಯಲ್ಲಿ ಅಶ್ವವಂತ, ಅಭಿಷ್ಯಂತ, ಚೈತ್ರರಥ, ಮುನಿ ಮತ್ತು ಜನಮೇಜಯ ಎಂಬ 5 ಮಕ್ಕಳು ಹುಟ್ಟಿದ್ದರು. ಅವರಲ್ಲಿ ಜನಮೇಜಯನು ಬಹಳ ವಿಖ್ಯಾತನಾದನು. ಈ ಹೆಸರುಗಳು ಭೀಮ, ಅರ್ಜುನ, ಜನಮೇಜಯ ಇವೆಲ್ಲ ತಾತ ಮುತ್ತಾತಂದ್ರೆ ಅವ್ರು ಇಟ್ಕೊಂಡ ಹೆಸರುಗಳೇ, ಅವೇ ರಿಪೀಟ್ ಆಗ್ತಾ ಇರ್ತವೆ. ನಾವು ಅಷ್ಟೇ ಅಲ್ಲ, ರಾಮ, ಕೃಷ್ಣ, ರಮೇಶ, ಸುರೇಶ ಇವೆಲ್ಲ ಕೂಡ ನಮ್ಮ ತಾತ ಮುತ್ತಾದ್ರೆ ಮತ್ತೆ ರಿಪೀಟ್ ಆಗ್ತಾ ಇರ್ತವೆ. ಅಶ್ವವಂತನಿಗೆ ಅವಿಕ್ಷಿತನೆಂಬ ಮತ್ತೊಂದು ನಾಮಧೇಯವೂ ಇದ್ದಿತು. ಅವನಿಗೆ ಪರೀಕ್ಷಿತ್, ಶಬಲಾಶ್ವ, ಆದಿರಾಜ, ವಿರಾಜ, ಶಾಲ್ಮಲಿ, ಉಚ್ಚೈಶ್ರವಸ, ಭಂಗಕಾರ ಮತ್ತು ಜಿತಾರಿ ಎಂಬ 8 ಮಂದಿ ಮಕ್ಕಳಾದರು. ಅವರ ವಂಶದಲ್ಲಿ ಜನಮೇಜಯನೇ ಮೊದಲಾದ ಇನ್ನೂ 7 ಮಂದಿ ಮಹಾರಥರು ಹುಟ್ಟಿದರು. ಅವರೆಲ್ಲರೂ ಸತ್ಕರ್ಮಗಳಿಂದ ಸುಗುಣಗಳಿಂದ ವಿಖ್ಯಾತರಾದರು. ಅವಿಕ್ಷಿತನ ಮಗನಾದ ಪರೀಕ್ಷಿತನಿಗೆ ನೋಡಿ, ಪರೀಕ್ಷಿತ ಅನ್ನೋದು ಕೂಡ ಆವಾಗಲೇ ಹೆಸರಿತ್ತು. ಪರೀಕ್ಷಿತನಿಗೆ ಕಕ್ಷಸೇನ, ಉಗ್ರಸೇನ, ಚಿತ್ರಸೇನ, ಇಂದ್ರಸೇನ, ಸುಷೇನ ಮತ್ತು ಭೀಮಸೇನ ಎಂಬ 6 ಮಂದಿ ಮಕ್ಕಳು ಹುಟ್ಟಿದರು. ಭೀಮಸೇನ ಎನ್ನೋ ಹೆಸರು ಕೂಡ ಮುಂಚೆನೇ ಇತ್ತು. ಅವರೆಲ್ಲರೂ ಧರ್ಮಾರ್ಥ ಕೋವಿದರೂ ವೀರ್ಯವಂತರೂ ಆಗಿದ್ದರು. ಕುರುವಿನ ಕಡೆಯ ಮಗನಾದ ಜನಮೇಜಯನಿಗೆ ಧೃತರಾಷ್ಟ್ರ, ಪಾಂಡು, ಬಾಹ್ಲಿಕ, ಮಹಾತೇಜಸ್ವಿಯಾದ ನಿಷದ, ಬಲಿಷ್ಠನಾದ ಜಂಬೂನದ, ಕುಂಡೋದರ, ಪದಾತಿ, ವಸಾತಿಗಳೆಂಬ 8 ಮಂದಿ ಮಕ್ಕಳಿದ್ದರು. ನೋಡೋದು ಎಲ್ಲ ಹೆಸರು ಧೃತರಾಷ್ಟ್ರ ಇವರೆಲ್ಲ ಮುಂಚೆ ಅವರು ತಾತ ಮುತ್ತಾತಂದ್ರೆ ಹೆಸರುಗಳೇ ಇವೆಲ್ಲ, ಅವೇ ಇಟ್ಕೊಂಡವರು ಪಾಂಡವರು. ಅವರೆಲ್ಲರೂ ಮಹಾಬಲಿಷ್ಠರಾಗಿಯೂ ಧರ್ಮಾರ್ಥ ಕುಶಲರಾಗಿಯೂ ಸರ್ವ ಪ್ರಾಣಿಗಳ ಹಿತದಲ್ಲಿ ನಿರತರಾಗಿಯೂ ಇದ್ದರು. ಅವರಲ್ಲಿ ಹಿರಿಯನಾದ ಧೃತರಾಷ್ಟ್ರನು ಪಟ್ಟಾಭಿಷಿಕ್ತನಾದನು. ಅವನಿಗೆ ಕುಂಡಿಕ, ಹಸ್ತಿ, ವಿತರ್ಕ, ಕ್ರಾಥ, ಕುಂಡಿನ, ಹವಿಶ್ರವಸ, ಇಂದ್ರಾಭ, ಭುಮನ್ಯು ಮತ್ತು ಅಪರಾಜಿತರು ಹಾಗೂ ಪ್ರತೀಪ, ಧರ್ಮನೇತ್ರ ಮತ್ತು ಸುನೇತ್ರರೆಂಬ ಪ್ರಸಿದ್ಧರಾದ 3 ಮಕ್ಕಳು ಹುಟ್ಟಿದರು. ಅವರಲ್ಲಿ ಪ್ರತೀಪನು ಸುವಿಖ್ಯಾತನು, ಪ್ರಪಂಚದಲ್ಲಿಯೇ ಅಪ್ರತಿಮ ಸಾಹಸಿಯೂ ಆಗಿದ್ದನು. ಆದ್ದರಿಂದ ಅವನೇ ಮುಂದೆ ರಾಜನಾದನು. ಪ್ರತೀಪನಿಗೆ ದೇವಾಪಿ, ಶಾಂತನು, ಬಾಹ್ಲಿಕರೆಂಬ 3 ಮಕ್ಕಳಿದ್ದರು.
ಬಾಹ್ಲಿಕನು ಮಹಾರಥನೆಂದು ಪ್ರಸಿದ್ಧನಾಗಿದ್ದನು. ಮೊದಲನೆಯವನಾದ ಪರಮಧಾರ್ಮಿಕನಾಗಿದ್ದ ದೇವಾಪಿಯು ಧರ್ಮಾಚರಣೆಯಿಂದ ಕಲ್ಯಾಣವನ್ನು ಪಡೆಯುವ ಉತ್ಕಟೇಚ್ಛೆಯಿಂದ ಅರಣ್ಯಕ್ಕೆ ಹೊರಟು ಹೋದನು. ಅನಂತರದಲ್ಲಿ ಆ ಸಾಮ್ರಾಜ್ಯವು ಶಾಂತನುವಿಗೆ ಬಾಹ್ಲಿಕನಿಗೂ ಸೇರಿತು. ಶಾಂತನು ಬಾಹ್ಲಿಕ ಅಣ್ಣ ತಮ್ಮಂದಿರು. ಮಹಾಭಾರತ ಯುದ್ಧದಲ್ಲಿ ಓಲ್ಡೆಸ್ಟ್ ಪರ್ಸನ್ ಯುದ್ಧ ಮಾಡಿದ್ದು ಯಾರಂದರೆ ಈ ಬಾಹ್ಲಿಕನೇ. ಭೀಷ್ಮನ ಚಿಕ್ಕಪ್ಪ ಈ ಬಾಹ್ಲಿಕ. ಫುಲ್ಲು ಓಲ್ಡೆಸ್ಟ್ ಪರ್ಸನ್ ಯುದ್ಧ ಮಾಡಿದ್ದ, ಭಯಂಕರವಾಗಿ ಯುದ್ಧ ಮಾಡಿರ್ತಾನೆ, ಕೌರವರ ಕಡೆ ಇರ್ತಾನೆ. ಜನಮೇಜಯ, ನಾನೀಗ ನಿನಗೆ ಭರತನ ವಂಶದಲ್ಲಿ ಬಹುಮುಖ್ಯರಾಗಿದ್ದ ರಾಜರುಗಳ ಪರಿಚಯವನ್ನು ಮಾಡಿಕೊಟ್ಟಿರುತ್ತೇನೆ. ಅವರೆಲ್ಲರೂ ಸತ್ವಶಾಲಿಗಳಾಗಿಯೂ ದೇವರ್ಷಿ ಸದೃಶರಾಗಿ ಇದ್ದರು. ಅದೇ ರೀತಿಯಲ್ಲಿ ದೇವಕಲ್ಪರಾದ ರಾಜರು ಮನುವಂಶದಲ್ಲಿ ಹುಟ್ಟಿ ಐಲವಂಶವನ್ನು ಅಂದರೆ ಪುರುವಂಶವನ್ನು ವೃದ್ಧಿಪಡಿಸಿದರು. ಇನ್ನು ಮತ್ತೆ ಪುರುವಂಶ, ಭರತವಂಶ, ಪಾಂಡುವಂಶಗಳ ವಿವರಣೆ ನೆಕ್ಸ್ಟು. ಇಲ್ಲಿಂದ ಸ್ಟೋರಿ ಚೆನ್ನಾಗಿ ಸಿನಿಮಾದಲ್ಲಿ ಎಲ್ಲ ಪ್ರಸಿದ್ಧ. ಶಾಂತನುವಿಂದ ಸ್ಟಾರ್ಟ್ ಆಗುತ್ತೆ. ಶಾಂತನು ಗಂಗಾದೇವಿಯಿಂದ ಭೀಷ್ಮನು ಹುಟ್ಟೋದು ಅಲ್ಲಿಂದ. ಈಗ ಮತ್ತೆ ಜನಮೇಜಯ ಕೇಳ್ತಾನೆ, ಮಹರ್ಷಿಗಳೇ, ನಾನು ನಿಮ್ಮ ಮುಖಾರವಿಂದದಿಂದ ನನ್ನ ಪೂರ್ವಜರ ನಾಮಧೇಯಗಳನ್ನೆಲ್ಲವನ್ನೂ ಕೇಳಿದೆನು. ಹಾಗೂ ಪುರುವಂಶದಲ್ಲಿ ಹುಟ್ಟಿದ ಉದಾರಿಗಳಾದ ಕೀರ್ತಿಮಂತರಾದ ರಾಜರ ನಾಮಧೇಯಗಳನ್ನೂ ಕೇಳಿದೆನು. ಆದರೆ ಆ ಮಹಾತ್ಮರುಗಳು ನಾಮಶ್ರವಣ ಮಾತ್ರದಿಂದಲೇ ನನಗೆ ತೃಪ್ತಿಯುಂಟಾಗಿಲ್ಲ. ಬ್ರಾಹ್ಮಣೋತ್ತಮರೇ, ಆದ್ದರಿಂದ ನನ್ನ ವಿಷಯದಲ್ಲಿ ಸುಪ್ರೀತರಾಗಿಯೇ ಆ ವಂಶಾವಳಿಯನ್ನು ಸವಿಸ್ತಾರವಾಗಿ ಹೇಳಿರಿ. ದಕ್ಷ ಪ್ರಜಾಪತಿಯಿಂದ ಮತ್ತು ಮನುವಿನಿಂದ ಪ್ರಾರಂಭಿಸಿ ಪುರುವಂಶೀಯರು ಅಥವಾ ಭರತವಂಶೀಯರು ಸುಚರಿತ್ರೆಗಳನ್ನು ಹೇಳಿರಿ. ಆ ಮಹಾತ್ಮರೆಲ್ಲರ ಜನ್ಮ ವೃತ್ತಾಂತಗಳನ್ನು ಕೇಳುವುದು ಪುಣ್ಯಪ್ರಾಪಕವಾದದ್ದು. ಅಂಥವರು ಸುಚರಿತ್ರೆಗಳನ್ನು ಕೇಳಿ ಸಂತೋಷಿಸಿದವರು ಯಾರು ತಾನೇ ಇರುವರು? ಅಂದರೆ ಎಲ್ಲರೂ ಸಂತೋಷ ಪಡ್ತಾರೆ. ಸದ್ಧರ್ಮ, ಸದ್ಗುಣ, ಮಹಾತ್ಮ್ಯಗಳಿಂದ ವೃದ್ಧಿ ಹೊಂದಿದ ರಾಜರ ಅಕಳಂಕವಾದ ಯಶಸ್ಸು 3 ಲೋಕಗಳಲ್ಲಿಯೂ ಪ್ರಸರಿಸಿದ್ದಿತು. ಸದ್ಗುಣ, ಪ್ರಭಾವ, ವೀರ್ಯ, ಓಜಸ್ಸು, ಸತ್ವ, ಉತ್ಸಾಹ ಇವೇ ಮುಂತಾದ ಉತ್ತಮ ಗುಣಗಳಿಂದ ಕೂಡಿದ ನನ್ನ ಪೂರ್ವಜರ ಅಮೃತೋಪಮವಾದ ಉಪಾಖ್ಯಾನಗಳನ್ನು ಎಷ್ಟು ಕೇಳಿದರೂ ನನಗೆ ತೃಪ್ತಿಯೇ ಆಗುತ್ತಿಲ್ಲ. ಇನ್ನೂ ಕ್ಯೂರಿಯಾಸಿಟಿ ಹೆಚ್ಚಾಗ್ತಾ ಇದೆ. ಮಾట్లాಡ್ಕೊಡು. ಮಹಾರಾಜ, ಹಿಂದೆ ನಾನು ಕೃಷ್ಣ ದ್ವೈಪಾಯನರಿಂದ ಕೇಳಿದ ನಿನ್ನ ಪೂರ್ವಜರ ಸಂಪೂರ್ಣ ಚರಿತ್ರೆಯನ್ನು ಯಥಾವತ್ತಾಗಿ ಹೇಳುತ್ತೇನೆ. ನಾನೀಗ ಹೇಳಲಿರುವ ನಿನ್ನ ಪೂರ್ವಜರ ಪುಣ್ಯಚರಿತ್ರೆಯನ್ನು ಸಾವಧಾನ ಚಿತ್ತನಾಗಿ ಕೇಳು. ಮತ್ತು ಮೇಯ್ನ್ ಸ್ಟೋರಿಯಿಂದ ಅಲ್ಲಿಂದ ಸ್ಟಾರ್ಟಿಂಗಿಂದ ಬರ್ತಾ ಇರುತ್ತೆ. ದಕ್ಷಕನಿಗೆ ಅದಿತಿ ಎಂಬ ಮಗಳು ಹುಟ್ಟಿದಳು. ಕಶ್ಯಪನಿಗೆ ಅದಿತಿಯಲ್ಲಿ ವಿವಸ್ವಂತನು ಅಂದರೆ ಸೂರ್ಯನು ಹುಟ್ಟಿದನು. ವಿವಸ್ವಂತನ ಮಗ ಮನು. ಮನುವಿನ ಮಗಳು ಇಲ ಎಂಬುವಳ ಪುತ್ರ ಪುರೂರವಸು. ಪುರೂರವಸ್ಸಿನ ಮಗ ಆಯುಷ್ಯನ ಮಗ ನಹುಷನ ಮಗ ಯಯಾತಿ. ಯಯಾತಿಗೆ 2 ಪತ್ನಿಯರು, ಶುಕ್ರರ ಮಗಳಾದ ದೇವಯಾನಿ ಮತ್ತು ವೃಷಪರ್ವನ ಮಗಳಾದ ಶರ್ಮಿಷ್ಠ. ಯದು ಮತ್ತು ತುರ್ವಸು ಎಂಬುವರು ಯಯಾತಿಗೆ ದೇವಯಾನಿಯಲ್ಲಿ ಹುಟ್ಟಿದವರು. ದೃಹ್ಯು, ಅನು ಮತ್ತು ಪುರು ಎಂಬುವರು ಶರ್ಮಿಷ್ಠೆಯಲ್ಲಿ ಹುಟ್ಟಿದವರು. ಯದುವಿನ ಪೀಳಿಗೆಯವರೆಲ್ಲರೂ ಯಾದವರೆಂಬ ಹೆಸರಿನಿಂದ ಪ್ರಸಿದ್ಧರಾದರು. ಪುರುವಿನ ವಂಶದವರು ಪೌರವರು. ಪುರುವಿನ ಭಾರ್ಯೆಯ ಹೆಸರು ಕೌಸಲ್ಯ. ಅವಳಲ್ಲಿ ಪುರುವಿಗೆ ಜನಮೇಜಯನೆಂಬ ಮಗನು ಹುಟ್ಟಿದನು. ಅವನನ್ನು ಪ್ರವೀರನೆಂದು ಕರೆಯುತ್ತಿದ್ದರು. ಪುರುವು 3 ಅಶ್ವಮೇಧ ಯಾಗಗಳನ್ನು ವಿಶ್ವಜಿತ್ ಎಂಬ ಯಜ್ಞವನ್ನು ಮಾಡಿ ಅನೇಕ ವರ್ಷಗಳವರೆಗೂ ಧರ್ಮದಿಂದ ರಾಜ್ಯ ಪರಿಪಾಲನೆಯನ್ನು ಮಾಡುತ್ತಿದ್ದು ವಾನಪ್ರಸ್ಥಾಶ್ರಮವನ್ನು ಸ್ವೀಕರಿಸಿ ಕಾಡಿಗೆ ಹೊರಟು ಹೋದನು. ಜನಮೇಜಯನು ಮಧುವಂಶ ಸಂಭೂತಲಾದ ಅನಂತ ಎಂಬ ಕನ್ಯೆಯನ್ನು ಮದುವೆಯಾಗಿದ್ದನು. ಅವಳಲ್ಲಿ ಜನಮೇಜಯನು ಪ್ರಾಚೀನ್ವಾನನೆಂಬ ಮಗನನ್ನು ಪಡೆದಿದ್ದನು. ಪ್ರಾಚೀನ್ವಾನನು ಎಂಬ ಅವನಿಗೆ ಅನ್ವರ್ಥವಾಗಿಯೂ ಇದ್ದಿತು. ಸೂರ್ಯನ ಉದಯಾಚಲ ಪರ್ಯಂತವಾದ ಪೂರ್ವ ದಿಕ್ಕಿನ ಸಕಲ ಭೂಪ್ರದೇಶಗಳನ್ನು ಅವನು ಗೆದ್ದು
ಬಂದನಾದ್ದರಿಂದ ಅವನಿಗೆ ಪ್ರಾಚೀನ್ವಾನತ್ವವು ಸಾರ್ಥಕವಾಗಿ ಉಳಿಯಿತು. ಪ್ರಾಚೀನ್ವಾನನು ಯದುವಂಶ ಸಂಭೂತಳಾದ ಅಶ್ಮಕಿ ಎಂಬುವಳನ್ನು ಮದುವೆಯಾದನು. ಅವಳಲ್ಲಿ ಸಂಯಾತಿ ಎಂಬ ಮಗನನ್ನು ಪಡೆದನು. ಸಂಯಾತಿಯು ದೃಷ್ಟದ್ವಂತನ ಮಗಳಾದ ಪರಾಂಗಿ ಎಂಬುವಳನ್ನು ಮದುವೆಯಾಗಿ ಅವಳಲ್ಲಿ ಅಹಂಯಾತಿ ಎಂಬ ಪುತ್ರನು ಪಡೆದನು. ಅಹಂಯಾತಿಯು ಕೃತವೀರ್ಯನ ಮಗಳಾದ ಭಾನುಮತಿ ಎಂಬುವಳನ್ನು ಮದುವೆಯಾಗಿ ಅವಳಲ್ಲಿ ಸಾರ್ವಭೌಮನೆಂಬ ಹೆಸರಿನಿಂದ ಪುತ್ರನನ್ನು ಪಡೆದನು. ಸಾರ್ವಭೌಮನು ಕೇಕೆಯ ರಾಜನನ್ನು ಗೆದ್ದು ಅವನ ಮಗಳಾದ ಸುನಂದ ಎಂಬುವಳನ್ನು ತನ್ನ ದೇಶಕ್ಕೆ ಕರೆತಂದು ಮದುವೆಯಾದನು. ಸುನಂದೆಯಲ್ಲಿ ಸಾರ್ವಭೌಮನಿಗೆ ಜಯತ್ಸೇನನೆಂಬ ಮಗನು ಹುಟ್ಟಿದನು. ಜಯತ್ಸೇನನು ವಿದರ್ಭ ದೇಶದ ರಾಜಕುಮಾರಿಯಾದ ಸುಶ್ರವ ಎಂಬುವಳನ್ನು ಮದುವೆಯಾಗಿ ಅವಳಲ್ಲಿ ಅವಾಚೀನನೆಂಬ ಪುತ್ರನನ್ನು ಪಡೆದನು. ಅವಾಚೀನನು ವಿದರ್ಭ ದೇಶದ ಮರ್ಯಾದ ಎಂಬ ಹೆಸರಿನ ರಾಜಕುಮಾರಿಯನ್ನು ಮದುವೆಯಾಗಿ ಅವಳಲ್ಲಿ ಅರಿಹನೆಂಬ ಮಗನನ್ನು ಪಡೆದನು. ಅರಿಹನು ಅಂಗದೇಶದ ರಾಜಕುಮಾರಿಯನ್ನು ಮದುವೆಯಾಗಿ ಅವಳಲ್ಲಿ ಮಹಾಭೌಮನೆಂಬ ಹೆಸರಿನ ರಾಜಪುತ್ರನನ್ನು ಪಡೆದನು. ಮಹಾಭೌಮನು ಪ್ರಸೇನಜಿತನ ಮಗಳಾದ ಸುಯಜ್ಞ ಎಂಬುವಳನ್ನು ಮದುವೆಯಾಗಿ ಅವಳಲ್ಲಿ ಅಯುತನಾಯಿ ಎಂಬ ಮಗನನ್ನು ಪಡೆದನು. ಮಕ್ಕಳಿಗೆ ಹೆಸರಿಟ್ಟವರೆಲ್ಲ ಈ ಹೆಸರುಗಳೆಲ್ಲ ನೋಡ್ಕೋಬೋದು, ಎಷ್ಟು ವೆರೈಟಿ ಹೆಸರುಗಳು. ಅವನು ಪುರುಷಮೇಧವೆಂಬ ಯಜ್ಞವನ್ನು ಅಯುತ ಅಂದರೆ 10,000 ಸಂಖ್ಯೆಯಲ್ಲಿ ಮಾಡುವುದರಿಂದ ಅವನಿಗೆ ಅಯುತನಾಯಿತ್ವ ಸಾರ್ಥಕವಾಯಿತು. ಅಯುತನಾಯಿಯು ಪೃಥುಶ್ರವಸನ ಮಗಳಾದ ಕಾಮ ಎಂಬುವಳನ್ನು ಮದುವೆಯಾಗಿ ಅವಳಲ್ಲಿ ಅಕ್ರೋಧನೆಂಬ ಹೆಸರಿನ ಪುತ್ರನನ್ನು ಪಡೆದನು. ಅಕ್ರೋಧನನು ಕಳಿಂಗ ರಾಜಕುಮಾರಿಯಾದ ಕರಂಬ ಎಂಬುವಳು ಪಾಣಿಗ್ರಹ ಮಾಡಿಕೊಂಡು ಅವಳಲ್ಲಿ ದೇವಾತಿಥಿ ಎಂಬ ಮಗನನ್ನು ಪಡೆದನು. ದೇವಾತಿಯು ವಿದೇಹ ರಾಜಪುತ್ರಿಯಾದ ಮರ್ಯಾದ ಎಂಬುವಳಲ್ಲಿ ಅರಿಹನೆಂಬ ಪುತ್ರನನ್ನು ಪಡೆದನು. ಅರಿಹನು ಅಂಗರಾಜಕುಮಾರಿಯಾದ ಸುದೇವ ಎಂಬುವಳ ಮದುವೆಯಾಗಿ ಅವಳಲ್ಲಿ ವೃಕ್ಷನೆಂಬ ಮಗನನ್ನು ಪಡೆದನು. ವೃಕ್ಷನು ತಕ್ಷಕನ ಮಗಳಾದ ಜ್ವಾಲಾ ಎಂಬುವಳನ್ನು ಮದುವೆಯಾಗಿ ಅವಳಲ್ಲಿ ಮತಿನಾರ ಎಂಬ ಮಗನನ್ನು ಪಡೆದನು. ಮತಿನಾರನು ಸರಸ್ವತಿ ನದಿಯ ತೀರದಲ್ಲಿ ಉತ್ತಮ ಗುಣಯುಕ್ತವಾದ 12 ವಾರ್ಷಿಕವಾದ ಸತ್ರಯಾಗವನ್ನು ಮಾಡಿದನು. ಅವನು ಮಾಡಿದ ಯಜ್ಞದಿಂದ ಸುಪ್ರೀತಳಾದ ನದಿಯ ಅಧಿದೇವತೆಯಾದ ಸರಸ್ವತಿಯು ಸಶರೀರಳಾಗಿ ಬಂದು ಮತಿನಾರನನ್ನು ವರಿಸಿದಳು. ಮತಿನಾರನು ಸರಸ್ವತಿಯಲ್ಲಿ ತನ್ಸು ಎಂಬ ಹೆಸರಿನ ಪುತ್ರವನ್ನು ಪಡೆದನು. ಸರಸ್ವತಿಯು ಮತಿನಾರನಿಂದ ತನ್ಸು ಎಂಬ ಮಗನನ್ನು ಪಡೆದಳು. ತನ್ಸುವು ಕಳಿಂಗ ಕುವರಿಯನ್ನು ಮದುವೆಯಾಗಿ ಅವಳಲ್ಲಿ ಇಳೀನನೆಂಬ ಮಗನನ್ನು ಪಡೆದನು. ಇಳೀನನು ರತಂತರಿ ಎಂಬುವಳನ್ನು ಮದುವೆಯಾಗಿ ಅವಳಲ್ಲಿ ದುಷ್ಯಂತನೇ ಮೊದಲಾದ 5 ಮಕ್ಕಳನ್ನು ಪಡೆದನು. ಇನ್ನು ದುಷ್ಯಂತನ ಮಗನಾದ ಭರತನು ತನ್ನ ಮಗನೇ ಅಲ್ಲವೆಂದು ಹೇಳಿಬಿಡುತ್ತಾನೆ. ಆ ಸಮಯದಲ್ಲಿ ದುಷ್ಯಂತನನ್ನು ಕುರಿತು ಅಶರೀರವಾಣಿಯು ಹೀಗೆ ಹೇಳುತ್ತದೆ: ದುಷ್ಯಂತ ಸಾರ್ವಭೌಮ ಮಾನವನು ಪುತ್ರನೆಂಬ ಅಭಿಧಾನದಿಂದ ಪುನಃ ಹುಟ್ಟುವುದಕ್ಕೆ ತಾಯಿಯ ಗರ್ಭಕೋಶವೆಂಬುದು ಕಾರಣವಾಗುತ್ತದೆ. ತನ್ನದೇ ಆದ ರೇತಸ್ಸಿನ ಮೂಲಕವಾಗಿ ಪತ್ನಿಯ ಗರ್ಭಕೋಶದಲ್ಲಿ ಪ್ರವೇಶಿಸಿ ಪುನಃ ತಾನೇ ಪುತ್ರರೂಪನಾಗಿ ಮಾನವನು ಹೊರಬರುತ್ತಾನೆ. ಆದ್ದರಿಂದ ಪತ್ನಿಯಾದವಳು ತಾಯಿಗೆ ಸಮಾನಳು. ನಿನ್ನ ಪ್ರಕೃತಿಯಂತಿರುವ ಪುತ್ರನು ಪಾಲನೆಯನ್ನು ಮಾಡು, ಶಕುಂತಲೆಯನ್ನು ಅವಮಾನಗೊಳಿಸಬೇಡ ಅಂತ ಆಕಾಶವಾಣಿ ಹೇಳಿರುತ್ತೆ. ನಿನ್ನ ರೇತಸ್ಸಿನಿಂದಲೇ ಉತ್ಪನ್ನನಾದ ಈ ನಿನ್ನ ಪುತ್ರನು ನಿನ್ನ ಪಿತೃದೇವತೆಗಳನ್ನು ನರಕದಿಂದ ಉದ್ಧರಿಸುತ್ತಾನೆ. ಈ ಪುತ್ರನು ಹುಟ್ಟಲು ಗರ್ಭಾಧಾನ ಮಾಡಿದವನು ನೀನೇ ಆಗಿರುವೆ. ಶಕುಂತಲೆಯು ಸತ್ಯವಾದ ಮಾತನ್ನು ಹೇಳಿರುತ್ತಾಳೆ ಅಂತ ಆಕಾಶವಾಣಿ ಹೇಳಿರುತ್ತೆ. ಈ ಥರ ಜನಮೇಜಯ ಅಶರೀರವಾಣಿಯು ದುಷ್ಯಂತನಿಗೆ ಪುತ್ರನನ್ನು ಭರಿಸುವಂತೆ ಪೋಷಣೆ ಮಾಡುವಂತೆ ಹೇಳುವುದರಿಂದ ಅವನಿಗೆ ಭರತನೆಂದ ಹೆಸರಾಯಿತು. ಭರತನು ಕಾಶಿರಾಜನಾದ ಸರ್ವಸೇನನೆಂಬುವನ ಮಗಳಾದ ಸುನಂದ ಎಂಬುವಳನ್ನು ಮದುವೆಯಾಗಿ ಅವಳಲ್ಲಿ ಭುಮನ್ಯು ಎಂಬ ಮಗನನ್ನು ಪಡೆದನು. ಇನ್ನು ಹಿಂಗೆ ರಾಜವಂಶ ಸ್ವಲ್ಪ ಬಂದೇ ಬರುತ್ತೆ. ಅದು ನೆಕ್ಸ್ಟ್ ಕ್ಲಾಸಲ್ಲಿ ಸ್ವಲ್ಪ ಹೋದ ಮೇಲೆ
ಮತ್ತು ತತ್ವ ಸ್ಟಾರ್ಟ್ ಆಗುತ್ತೆ. ಸಂಸಾರದಲ್ಲಿ ಹಿಂಗೆ ವಂಶವೃತ್ತಿ ಹೇಳ್ಕೊತ ಹೋದರೆ ಅಂಥವೇ ಆಗೋದಿಲ್ಲ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ.